ಯಾವುದಾದ್ರೂ ಒಂದು ಮನೆಯಲ್ಲಿ ಈ ಥರದ್ದೊಬ್ಬ ತಮ್ಮ ಇದ್ರೆ ನಿಜ ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಅಂದರೆ ಹೇಳ್ಕೊಟ್ರು ಆ್ಯಕ್ಚುಲಿ ಒಬ್ಬರು, ಅವರೇ ಡೈರೆಕ್ಟರು. ಸೊ ಅವ್ರ ಈ ಥರ ಡಿಸೈನ್ ಮಾಡಿದರು. ಸೊ ರಿಯಲ್ ಲೈಫ್ ಕ್ಯಾರೆಕ್ಟರ್, ರಿಯಲ್ ಲೈಫಲ್ಲಿ ನಡೆದಿರುವಂಥ ಕ್ಯಾರೆಕ್ಟರ್ನ ಇನ್ಸ್ಪೈರ್ ಆಗಿ, ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್, ಅವ್ರ ಮ್ಯಾನರಿಸಮ್ಸು ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ, ಒಂದೇ ಕಡೆ ಸ್ಟೇ ಮಾಡ್ತಾ ಇದ್ವಿ. ಸೊ ಈ ಥರನೇ ರೇಗಿಸ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಏನಾದರೂ ಈ ಕಡೆ ಇದು ಪ್ಯಾಡ್ ಇಟ್ಕೊಂಡು ಸೀನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋನು. ನಮಗೆಲ್ಲ ಹೊಸದಲ್ವಾ ಚಿಕ್ಕಬಳ್ಳಾಪುರ ಸ್ಲ್ಯಾಂಗ್ ಹೇಳ್ಕೊಡೋದಕ್ಕೆ ಬರೋನು. ಆಮೇಲೆ ನನಗೆ ಅಸೋಸಿಯೇಟಾ, ಅಸಿಸ್ಟೆಂಟ್ ಡೈರೆಕ್ಟ್ರಾ, ಅಲ್ಲಿ ನೋಡಿದರೆ ಡಬ್ಬಿಂಗಲ್ಲೂ ಇವನೇ ಇರ್ತಾರೆ. ಸ್ಟಾರ್ಟಿಂಗ್ ನಾನು ಆಡಿಷನಲ್ಲಿ ಸೆಲೆಕ್ಟ್ ಆದಾಗ ಆರ್ಟಿಸ್ಟ್ ಥರನೇ ಹೋದೆ. ಬಟ್ ಇವ್ರು ತೋರಿಸಿದ್ದು ಪ್ರೀತಿ ಆಗಲಿ, ಕೇರ್ ಆಗಲಿ, ಒಂಥರ ನಮ್ಮ ಮೂವಿ, ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಮೂವಿ ಮಾಡ್ತಾ ಇದೆ ಅಂತ ಫೀಲ್ ಬಂತು ನನಗೆ. ಹೊಂಬಾಳೆ ಫಿಲಿಮ್ಸ್ ಅನ್ನೋದನ್ನ ಜಸ್ಟ್ ಯಾವಾಗಲೂ ಕೇಳಿದಾಗಲೇ ಒಂದು ಮೈ ರೋಮಾಂಚನ ಆಗುತ್ತೆ. ಹೊಂಬಾಳೆ ಫಿಲಿಮ್ಸ್ ಅಂತ ಅಂದರೆ ಬಿಡು, ಇದೊಂದು ಸೂಪರ್ ಡೂಪರ್ ಹಿಟ್ ಅನ್ನೋ ಒಂದು ಇದು ದುನಿಯಾ ವಿಜಯ್ ಸರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಅಂದಾಗ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದು ಕಡೆ. ಸೊ ಈ ವರ್ಷ 2 ರಿಲೀಸ್ ಆಯಿತು. ವಿಜಯ್ ಸೂರ್ಯದು ಸ್ವಿಚ್ ಕೇಸ್ ಅಂತ ಒಂದು, ಅದ್ರಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಅನರ್ಥ ಅಂತ ಒಂದು ಮೂವಿ ರಿಲೀಸ್ ಆಯಿತು, ಅದರಲ್ಲೂ ಒಂದು ಪ್ರಮುಖ ಪಾತ್ರ ಮಾಡಿದ್ದೀನಿ. ಇದು ನಿನ್ನ ಕಾಲಿಗೆ ಬಿದ್ದು ನಾನು ಆಶೀರ್ವಾದ ತಗೋಬೇಕು ಅನ್ನಿಸ್ತಿದೆ ಕಣ ನಿಜವಾಗ್ಲೂ. ಅಂದರೆ ನೀನು NST ಎಲ್ಲ ಮಾಡಿದೀಯಾ, ನೀನು ಥಿಯೇಟ್ರ್ ಮಾಡಿದೀಯಾ. ಕನ್ನಡ ಪಿಕ್ಚರ್ಗೆ ಸ್ವಾಗತ. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಒಂದು ಸಿನಿಮಾ ಟಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಕತೆ ಇದೆಲ್ಲವೂ ಕೂಡ ನಮ್ಮ ಆಂಧ್ರ, ಅಂದರೆ ಈ ಕರ್ನಾಟಕ ಮತ್ತು ಆಂಧ್ರದ ಆ ಬಾರ್ಡರ್ ನಡುವೆ ಆದರೂ ಕೂಡ ಅಲ್ಲೂ ಸೌಂಡ್ ಮಾಡ್ತಾ ಇದೆ, ಇಲ್ಲೂ ಕೂಡ ಸೌಂಡ್ ಮಾಡ್ತಾ ಇದೆ. ಚಿತ್ರವನ್ನು ನೋಡಿದವ್ರು ಎಲ್ಲರೂ ಕೂಡ ಮೆಚ್ಕೋತಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಅದುವೇ ಲವ್ ರೆಡ್ಡಿ ಸಿನಿಮಾದ ಬಗ್ಗೆ. ಸೊ ನನ್ನ ಜೊತೆ ಇವತ್ತು ಟೀಮ್ ಇದೆ. ಮೊದಲಿಗೆ ತಿಲಕ್ ಅವರು ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ಕನ್ನಡತಿ ವಾಣಿ ಅವರಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಾಗೆ ಈ ಸಿನಿಮಾದಲ್ಲಿ ಇನ್ನೊಂದು ಮುಖ್ಯ ಪಾತ್ರವನ್ನು ಮಾಡಿರುವಂಥವ್ರು ಗಣೇಶ್ ಅವರಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಇಲ್ಲ, ಆಕ್ಚುಲಿ ನಮ್ಮ ಹುಡುಗರು ನಿಮ್ಮನ್ನ ನೋಡಿದ್ಮೇಲೆ ಆರಾಮ. ಹೌದಾ? ಇಲ್ವಾ? ಅಲ್ಲ, ಎಲ್ಲ ಹುಡುಗರು ಹೀಗೇನಾ ಅಂತ. ಆಬ್ವಿಯಸ್ಲಿ ಒಳಗೆ ಕೆಂಡ ಇರುತ್ತೆ. ಆಮೇಲೆ ಅವಾಗ ನಾವು ಹಿಂಗೆ ಹಾಕಿ ನೋಡ್ತಾ ಇದ್ರೆ ಜಿರ್ ಅಂತ ಅದು ಸೌಂಡ್ ಬರ್ತಾ ಇರುತ್ತೆ. ಅಂದ್ರೆ ಹುಡುಗರ ಗುಣ ಹೀಗೆ, ಯಾರು ಚೇಂಜ್ ಮಾಡೋದಕ್ಕೆ ಆಗಲ್ಲ. ವಾಣಿ ಅವ್ರು ನಾನು ಒಬ್ಳೆ ಇದ್ರ ಅನ್ಕೋತೀನಿ ಅನ್ಕೊಂಡೆ. ವಾಣಿ ಅವ್ರು ಒಳ್ಳೆ ಸಖತ್ ಪಾಯಿಂಟ್ ಅನ್ನ ಹೇಳಿದ್ರು. ಪಾಪ ನಮ್ಮ ಹುಡುಗರು ಅನ್ಸುತ್ತೆ, ತುಂಬಾ ಪಾಪನ ಅವ್ರು ನೋಡ್ತಾ ಆ ಲುಕ್ಕಲ್ಲಿ ಗೊತ್ತಾಗ್ತದೆ. ಪಾಪ ಅಲ್ಲ, ಪಾಪಿಗಳು, ಪಾಪದವರು ಎಲ್ಲರೂ ಹಂಗಲ್ಲ ಮ್ಯಾಮ್. ಯಾರೋ ಒಬ್ಬರು ಮಾಡಿದ್ರು ಅಂತ ಇಡೀ ಇಲ್ಲ. ಆ ಸಿನಿಮಾದಲ್ಲಿ ನೀನು ಯಾರಾದ್ರೂ ನೋಡ್ಬಿಟ್ರೆ ಅಟ್ಟಾಡಿಸ್ಕೊಂಡು ಹೊಡಿತಾರ ಕಣ. ಸಿನಿಮಾ ನೋಡಿಲ್ಲ, ಅದಕ್ಕೆ ನಾನೇನು ಅವ್ರ ಬಗ್ಗೆ ಹೇಳಿಲ್ಲ. ಓಕೆ, ಪಕ್ಕ ಅದು ನಿಜ ಆಗುತ್ತೆ. ಸಿನಿಮಾ ನೋಡಿ ಸೀರಿಯಸ್ಲಿ ಒಂದು ಯಾವ್ದಾದ್ರು ಒಂದು ಮನೆಯಲ್ಲಿ ಈ ತರದೊಬ್ಬ ತಮ್ಮ ಇದ್ರೆ ನಿಜ ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಅಲ್ಲ, ಇದಾರೆ ಅನ್ಸುತ್ತೆ ಇವಾಗಿನ ಕಾಲಕ್ಕೆ. ಅದೊಂದು ಮಾತ್ರ ನನಗೆ ಗೊತ್ತಾಗಿದ್ದು, ತುಂಬಾ ತುದಿಗಾಲಲ್ಲಿ ನಿಂತಿರ್ತಾರೆ ಇವರು ಯಾವುದೋ ಒಂದು ವಿಚಾರಕ್ಕೆ ಅಂತ. ಯಾವ ವಿಚಾರನೂ ಅಲ್ಲ, ಮದುವೆನೇ. ಸರ್, ಯಾಕೆ ಅಷ್ಟೊಂದು ಅರ್ಜೆಂಟ್ ಅಂತ ಮದುವೆ? ನಿಮ್ಗೆ ಅಷ್ಟೊಂದು ಇಷ್ಟನಾ ಮದುವೆ, ಅಥವಾ ಯಾರೋ ಹೇಳ್ಕೊಟ್ರ ಅಲ್ಲ ಮಗ ಮದುವೆ ಆಗುತ್ತೆ ಲೈಫ್ ಸಕಲಾಗಿರುತ್ತೆ ಅಂತ? ಹೇಗೆ ಅಂದರೆ ಹೇಳ್ಕೊಟ್ರು ಆ್ಯಕ್ಚುಲಿ ಒಬ್ಬರು, ಅವರೇ ಡೈರೆಕ್ಟರು. ಸೊ ಅವ್ರ ಈ ಥರ ಡಿಸೈನ್ ಮಾಡಿದ್ರು. ಡೈರೆಕ್ಟರ್ ಬಾವಿ ತೋಡಿದ್ರು, ತುದಿಯಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಬೀಳ್ತೀನಿ ಕೊನೆಗೂ ಬೀಳಲೇ ಇಲ್ಲ. ಇದು ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್, ರಿಯಲ್ ಲೈಫಲ್ಲಿ ನಡೆದಿರುವಂಥ ಕ್ಯಾರೆಕ್ಟರ್ನ ಇನ್ಸ್ಪೈರ್ ಆಗಿ, ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್, ಅವ್ರ ಮ್ಯಾನರಿಸಮ್ಸು, ಅವರ ಜೆಸ್ಚರ್ಸ್ನ ನೋಡಿಕೊಂಡು ಒಂದು ಡಿಸೈನ್ ಮಾಡಿ ನನಗೆ ನನ್ನ ರೂಪದಲ್ಲಿ ಸ್ಕ್ರೀನ್ ಮೇಲೆ ತೊಗೊಂಬಂದು ನಿಲ್ಸಿದ್ದಾರೆ ಸರ್. ರಿಯಲ್ ಲೈಫಲ್ಲಿ ಮದುವೆ ಆಗಿದೆಯಾ? ಇಲ್ಲ. ಇದು ಆಕ್ಚುಲಿ ಬ್ಲಶ್ ಆಗ್ತಿದ್ದಾನೆ. ಸಕ್ಕತ್ತಿದ್ದಾರೆ. ಇಲ್ಲಿ ಗೊತ್ತಾಗ್ತದೆ ನನಗೆ ಶೂಟಿಂಗ್ ಸೆಟ್ ಅಲ್ಲಿ ಹೇಗಿರ್ತಿತ್ತು ಅಂತ. ಅಂದ್ರೆ ನಿಮ್ಮೂವರ್ದು ಒಂದೇ ಕಾಂಬೋನಾ? ಅಂದ್ರೆ ಶೂಟಿಂಗ್ ನಾವಿಬ್ರು ಕಾಂಬಿನೇಷನ್ ಇರ್ತಿದ್ವಿ. ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ರ? ಎಲ್ಲರೂ ಒಟ್ಟಿಗೆನೆ ಇರ್ತಾ ಇದ್ವಿ. ಇದೊಂದು ಜಾಯಿಂಟ್ ಫ್ಯಾಮಿಲಿ ಕತೆ ಆಗಿರೋದ್ರಿಂದ ನಾವೆಲ್ಲರೂ, ಇನ್ನೊಂದಷ್ಟು ಜನ ಹುಡುಗರುಗಳಿದ್ರು, ನಮ್ಮ ಹುಡುಗರು ಅವರೆಲ್ಲ ಕಸಿನ್ಸ್ ಕ್ಯಾರೆಕ್ಟರ್ ಮಾಡಿದ್ರು. ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ, ಒಂದೇ ಕಡೆ ಸ್ಟೇ ಮಾಡ್ತಾ ಇದ್ವಿ. ಸೊ ಈ ಥರನೇ ರೇಗಿಸ್ಕೊಂಡು
ಸಿನಿಮಾದಲ್ಲಿ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಸ್ಪೇಸ್ ಸಿಕ್ಕಿದ್ರೆ ಹೀರೋಯಿನ್ನ ಸೈಡಿಗೆ ಮಲಗಿಸ್ಬಿಟ್ಟು ನಮ್ಮದೇ ಸ್ವಲ್ಪ ಕಿತಾಪತಿ ಮಾಡ್ಕೊಂಡು ಇರ್ಬೋದಾಗಿತ್ತೇನೋ. ಆ ಲೆವೆಲಿಗೆ ಒಂದು ಬಾಂಡಿಂಗ್ ಬೆಳೆದಿತ್ತು ಟೀಮ್ ಜೊತೆ. ಆಫ್ ಸೆಟ್ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೌದು. ಸರ್ ನಿಮ್ ತರದ ಫ್ರೆಂಡ್ ಎಲ್ರಿಗೂ ಬೇಕು ಅಂತ ಹೇಳ್ತಾ ಇದಾರೆ, ಯಾವ ವಿಚಾರಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಎಲ್ಲಾ ತರನು ಬೇಕಾಗುತ್ತೆ ಮ್ಯಾಮ್. ಅವ್ನಿಗೆ ಮಾರಲ್ ಸಪೋರ್ಟ್ ಆಗಿ ಬೇಕಾಗುತ್ತೆ, ಮತ್ತೆ ಅವ್ನಿಗೆ ಕನ್ಫ್ಯೂಷನ್ ಇರ್ಬೇಕಾದ್ರೆ ಕ್ಲಾರಿಟಿ ಕೊಡಕ್ ಬೇಕಾಗುತ್ತೆ. ಅಂದ್ರೆ ಯಾವ್ದೋ ಒಂದು ಹುಡುಗಿನ ನೋಡಿರ್ತೀನಿ ನಾನು, ಇನ್ನು ಮಾತಾಡ್ಸಿರಲ್ಲ, ಏನೋ ಪಾಪ ಹಳ್ಳಕ್ ಬೀಳ್ಬೇಕು ಅಂತ ಯಾವ್ದೋ ಹುಡುಗ ಕಷ್ಟ ಪಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ನೀವು ಮೋಟಿವೇಟ್ ಮಾಡದಾ? ಹೋಗ್ ಬಿದ್ಬಿಡು ಬಿದ್ಬಿಡು ಅಂತಲ್ಲ, ನಮಗೂ ಸ್ವಲ್ಪ ತೋರ್ಸಪ್ಪ ಹೇಗೆ ನೀನು ಮೋಟಿವೇಟ್ ಆಗಿದ್ಯಾ ಅಂತ ಕೇಳಕ್ಕೆ. ಅದು ಮೋಟಿವೇಟ್ ಆಗಿದೆಯಾ ಇಲ್ಲ ಡಿಮೋಟಿವೇಟ್ ಆಗಿದೆಯಾ ಅಂತ ಕೇಳಕ್ಕೆ. ಸೊ ಅವನು ಗೊತ್ತಿರಲ್ಲ ಅವನಿಗೆ, ಸೊ ಅದಕ್ಕೆ ನಾನು ಕೇಳಕ್ಕೆ ಹೋಗ್ತೀನಿ ಅಷ್ಟೇ. ಕೇಳ್ತೀನಿ, ಕೇಳಿ ಮತ್ತೆ ನಾನು ಕ್ಲಾರಿಟಿ ತೊಗೊತೀನಿ. ನನಗೆ ನಮ್ಗಳ ಕಾಂಬಿನೇಷನಲ್ಲಿ ತಿಲಕ್ದಿರಲಿಲ್ಲ ಆಯಿತಾ. ಅದಕ್ಕೆ ಮುಂಚೆ ನಮ್ಮ ಟೀಮಲ್ಲಿ ನನಗೆ ಏನು ಆ್ಯಸ್ ವಾಟ್ ಇವನು ವರ್ಕ್ ಮಾಡ್ತಿರೋದು ಏನಾಗಿ ಅಂತಲೇ ಗೊತ್ತಿಲ್ಲ. ಈ ಕಡೆ ಈ ಇದು ಪ್ಯಾಡ್ ಇಟ್ಕೊಂಡು ಸೀನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋನು. ನಮಗೆಲ್ಲ ಹೊಸದಲ್ವಾ ಚಿಕ್ಕಬಳ್ಳಾಪುರ ಸ್ಲ್ಯಾಂಗ್ ಹೇಳ್ಕೊಡೋದಕ್ಕೆ ಬರೋನು. ಆಮೇಲೆ ನಾನು ಇವನು ಅಸೋಸಿಯೇಟಾ ಅಸಿಸ್ಟೆಂಟ್ ಡೈರೆಕ್ಟ್ರಾ, ಅಲ್ಲಿ ನೋಡಿದರೆ ಡಬ್ಬಿಂಗಲ್ಲೂ ಇವನೇ ಇರ್ತಾ ಇದ್ದ. ಆಮೇಲೆ ಸಿನಿಮಾದಲ್ಲಿ ಈ ಕೆಲವೊಂದು ಸೀನ್ಗಳಲ್ಲಿ ನಾವಿರೋವಾಗ್ಲೂ ಇವನು ಇರ್ತಾ ಇದ್ದ. ಇವನ್ನ ಯಾಕೆ ಇನ್ವಾಲ್ವ್ ಮಾಡ್ತಿದ್ದಾರೆ ಕ್ಯಾಮ್ರಾದೊಳಗಡೆ, ಇವನು ಅಸಿಸ್ಟೆಂಟ್ ಅಲ್ವಾ ಅಂತ ನಮಗೆ ಕನ್ಫ್ಯೂಷನ್. ಅಲ್ಲಿ ನೋಡಿದ್ರೆ ಇವನು ಸಿನಿಮಾದಲ್ಲಿ ಮೇಜರ್ ಆಗಿ ಫ್ರೆಂಡ್ ರೋಲ್ ಮಾಡಿದ್ದಾನೆ. ಏನ್ ಸರ್ ಈ ತರ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ನಿಮ್ಮನ್ನ? ನಾನೇ ಅದೇ ಹೀರೋ ಎಲ್ಲ ನನ್ನ ಫ್ರೆಂಡ್ ಅವ್ರ ಅಣ್ಣ. ಸೊ ಅವ್ರು ನನ್ನ ಮೊದಲಿಂದನೂ ಅಸೋಸಿಯೇಟ್ ಮಾಡ್ಕೊಂಡಿದ್ರು. ಸೊ ಅದು ನಮ್ಮ ಭಾಷೆ ಗೊತ್ತಿರೋದ್ರಿಂದ ಇವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಅವ್ರ ಜೊತೆನೇ ಇರ್ತಿದ್ದೆ. ಸೊ ಅಲ್ಲಿ ಡಬ್ಬಿಂಗು ಮತ್ತು ಅಲ್ಲಿ ಶೂಟಿಂಗಲ್ಲಿ ಮತ್ತು ಕ್ಯಾರೆಕ್ಟರ್ ಕೂಡ ಮಾಡ್ತಿದ್ನಲ್ಲ. ಸೊ ಫುಲ್ ಫ್ಲೆಡ್ಜ್ ಆಗಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡ್ತಿದ್ದೆ. ಆ್ಯಕ್ಚುಲಿ ಈ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ತುಂಬ ಇದೆ, ತುಂಬ ಸ್ಪೆಷಲ್ ಅನ್ನೋದಿದೆ. ಬಟ್ ಇನ್ನೂ ತುಂಬ ಖುಷಿಯಾಗಿದೆ ಏನಂತಂದರೆ, ಒಂದು ನಟ ನಟಿಗೆ ಸಪೋರ್ಟ್ ಮಾಡೋದಕ್ಕೆ ಇಡೀ ಮನೆ ಇಡೀ ಊರು ಸಪೋರ್ಟ್ ಮಾಡೋದಿದೆಯಲ್ಲ, ಬಹುಶಃ ತುಂಬ ರೇರ್ ನಾವು ಈ ಥರದ್ದು ಒಂದು ವಿಚಾರ ಕೇಳೋದು. ಮನೆಯವರೇ ದುಡ್ಡು ಹಾಕಿ ಸಿನಿಮಾ ಮಾಡಬೇಕು ಅಂತ ಹೇಳಿ. ಸೊ ಈ ಥರದವರು ಅಲ್ಲೂ ಪ್ಯಾಡ್ ಇಟ್ಕೊಂಡು ಬರಿತಾನೂ ಇರ್ತಾರೆ, ಈ ಥರ ಸಿನಿಮಾದಲ್ಲಿ ಬಂದು ಆ್ಯಕ್ಟು ಮಾಡ್ತಾರೆ. ಸೊ ಸರ್ ನೀವು ಆ ಥರದ್ದು ಏನಾದರೂ ಮಾಡಿದ್ರೆ? ಇಲ್ಲಿ ನಾವು ಕೆಲವೊಂದು ಮಾಡಿದ್ದೀವಿ. ಅಂದರೆ ಇದೊಂಥರ ಟೀಮ್ ವರ್ಕ್ ಥರ ಅಲ್ವಾ. ಸೊ ಸ್ಟಾರ್ಟಿಂಗ್ ನಾನು ಆಡಿಷನಲ್ಲಿ ಸೆಲೆಕ್ಟ್ ಆದಾಗ ಆರ್ಟಿಸ್ಟ್ ಥರನೇ ಹೋದೆ. ಬಟ್ ಇವ್ರು ತೋರಿಸಿದ್ದು ಪ್ರೀತಿ ಆಗಲಿ ಕೇರ್ ಆಗಲಿ ಒಂಥರ ನಮ್ಮ ಮೂವಿ, ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಮೂವಿ ಮಾಡ್ತಾಯಿದ್ದೆ ಅಂತ ಫೀಲ್ ಬಂತು ನನಗೆ. ಸೊ ನಾನು ಎಲ್ಲ ರೀತಿ ನನ್ನ ಕೈಯಲ್ಲಿ ಏನೇನು ಬೆಸ್ಟ್ ಆಗುತ್ತೋ ಎಲ್ಲ ಸಪೋರ್ಟ್ ಮಾಡಿದ್ದೀನಿ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಜೊತೆ ವರ್ಕ್ ಮಾಡಿದ್ದು. ಸೊ ಎಂಜಾಯ್ ಮಾಡಿದೆ. ಸೊ ಟೋಟಲಾಗಿ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮೆಲ್ಲರಿಗೂ ಕೂಡ, ಇಡೀ ತಂಡಕ್ಕೆ. ತೆಲುಗು ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಕನ್ನಡಕ್ಕೂ ಬರ್ತಿದ್ದೀರಾ. ಮುಖ್ಯ ವಿಚಾರ ಏನಂತಂದರೆ ಹೊಂಬಾಳೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ನೀವು. ನಾನು ಆ ಪ್ರಶ್ನೆ ನಿಮಗೆ ಕೇಳ್ತೀನಿ, ಯಾಕೆಂದರೆ ಹೊಂಬಾಳೆ ಅಂತಂದರೆ ಆ ಹೊಂಬಾಳೆ ಅಂತ ಎಲ್ಲೂ ಒಂದು ಹೆಸರು ಬರುತ್ತೋ ಸಾಕಷ್ಟು ಜನಕ್ಕೆ ಅದ್ರ ಮೇಲೆ ಕಣ್ಣಿರುತ್ತೆ. ಹೊಂಬಾಳೆ ಮಾಡ್ತಿದೆ ಅಂದರೆ ಏನೋ ಇರುತ್ತೆ ಅಂತ ಹೇಳಿ. ಬಟ್ ನಿಮ್ಮ ಸಿನಿಮಾಗೆ ಹೊಂಬಾಳೆ ಒಂದು ಬಿಗ್ ಸಪೋರ್ಟಾಗಿ ಬಂದು ನಿಂತಿರೋದು. ವಾಣಿ ಅವರೇ, ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ನಿಜವಾಗ್ಲೂ ಅದು ಹೇಳೋಕ್ಕೆ ಅಸಾಧ್ಯ. ನಾವು ಹೊಂಬಾಳೆ ಫಿಲಿಮ್ಸ್ ಅನ್ನೋದನ್ನು ಜಸ್ಟ್ ಯಾವಾಗಲೂ ಕೇಳಿದಾಗಲೇ ಒಂದು ಮೈ ರೋಮಾಂಚನ ಆಗುತ್ತೆ. ಹೊಂಬಾಳೆ ಫಿಲಿಮ್ಸ್ ಅಂತ ಅಂದರೆ ಬಿಡು, ಇದೊಂದು ಸೂಪರ್ ಡೂಪರ್ ಹಿಟ್ ಅನ್ನೋ ಒಂದು ಇದು. ಆ ಒಂದು ಫಿಲಿಮ್ಸ್ ನಮ್ಮ ಟೀಮ್ಗೆ, ನಮ್ಮ ಒಂದು ಚಿತ್ರಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಜೊತೆಗೆ ನಮ್ಮ ದುನಿಯಾ ವಿಜಯ್ ಸರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಅಂದಾಗ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದು ಕಡೆ ಈ ಹೊಸಬರಿಗೆ ಸಪೋರ್ಟ್ ಮಾಡೋದು ಇನ್ನೂ ಉಳಿದಿದೆ ಅಂತ ಅಂದ್ಬಿಟ್ಟು ಭಾಳ ಖುಷಿಯಾಯಿತು. ಯಾಕೆಂದರೆ ನಾನು ದುನಿಯಾ ವಿಜಯ್ ಸರ್ದು ಅವರ ಆ್ಯಕ್ಟಿಂಗಿಗೆ ಜೊತೆಗೆ ಅವರ ಈ ಒಂದು ನಡತೆಗೇ ತುಂಬ ಫ್ಯಾನ್, ದೊಡ್ಡ ಅಭಿಮಾನಿ. ಇದು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಇಟ್ಸ್ ಲೈಕ್ ಅವ್ರು ಯಾವಾಗಲೂ ಯಾವ ಸಿನಿಮಾ ನೀವು ಅವ್ರದ್ದನ್ನು ನೋಡಿ ಹೊಸಬರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಹೊಸಬರಿಗೆ ಸಪೋರ್ಟ್ ಅಂದ ತಕ್ಷಣ ಯಾವುದೋ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಲ್ಲ, ಹಿ ಗಿವ್ ರೆಕಗ್ನೈಸ್ ಆಗುವಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿಸ್ತಾ ಹೋಗ್ತಾರೆ. ಸೊ ಅವರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದು ಒಂದು ನಮಗೆ ಬೆನ್ನೆಲುಬಾಗಿ ಇನ್ನೂ ಜಾಸ್ತಿ ಸಪೋರ್ಟ್ ಅಂದರೆ ಲೈಕ್ ನಮಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಎಲ್ಲೋ ಒಂದು ಕಡೆ ನಾವು ಇನ್ನೂ ಚೆನ್ನಾಗಿ ರೀಚ್ ಆಗ್ಬೋದು ಕರ್ನಾಟಕ ಜನತೆಗೆ ಅಂತ ಅಂದ್ಬಿಟ್ಟು. ಸೊ ಖುಷಿ ಆಗ್ತಿದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಎಸ್, ನಿಮ್ಮಿಬ್ರಿಗೂ ಈ ಪ್ರಶ್ನೆ. ವಾಣಿಯವ್ರು ಗೊತ್ತು, ಕನ್ನಡ ಜನತೆಗೆ ಅವ್ರ ಪರಿಚಯ ಇದೆ. ಬಟ್ ನೀವು ಹಿಂದೆ ಏನು ಮಾಡ್ತಿದ್ರಿ, ಇದು ಮೊದಲನೇ ಸಿನಿಮಾನ ಅಥವಾ ಬ್ಯಾಕ್ಗ್ರೌಂಡ್ ಏನು, ಸಿನಿಮಾಗೆ ಯಾಕೆ ಬಂದ್ರಿ ಅನ್ನುವಂಥದ್ದು ಒಂದು ಕುತೂಹಲ.
ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಾನು ಆಲ್ಮೋಸ್ಟ್ 8 ಇಯರ್ಸ್ ಆಯಿತು ಕನ್ನಡ ಇಂಡಸ್ಟ್ರಿಗೆ ಟ್ರೈ ಮಾಡ್ದೆ. ಆರ್ ಎಚ್ ಹಂಡ್ರೆಡ್ ಅಂತ ಒಂದು ಮಾಡಿದ್ದೆ, 2020 ರಿಲೀಸ್ ಆಯಿತು, ಹಾರರ್ ಸಸ್ಪೆನ್ಸು. ಸೊ ಈ ವರ್ಷ 2 ರಿಲೀಸ್ ಆಯಿತು, ವಿಜಯ್ ಸೂರ್ಯ ಅದು ಸ್ವಿಚ್ ಕೇಸ್ ಅಂತ ಒಂದು, ಅದ್ರಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಅನರ್ಥ ಅಂತ ಒಂದು ಮೂವಿ ರಿಲೀಸ್ ಆಯಿತು, ಅದರಲ್ಲೂ ಒಂದು ಪ್ರಮುಖ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಲವ್ ರೆಡ್ಡಿ, ಆ್ಯಂಡ್ ಇನ್ನೊಂದು ತೆಲುಗು ಮೂವಿ ಮಾಡಿದ್ದೆ, ಕಲ್ಲು ಕಾಂಪೌಂಡ್ ಅಂತ, ಅದು ಒಟ್ಟಿಗೆ ರಿಲೀಸ್ ಆಯಿತು, ಲವ್ ರೆಡ್ಡಿ ಜೊತೆಗೆ ರಿಲೀಸ್ ಆಯಿತು ಅದು. ಸೊ ಅದ್ರಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಮಾಡ್ತಾಯಿದ್ದೀನಿ, ಎಫರ್ಟ್ ಆಗ್ತಾಯಿದ್ದೀನಿ. ರಿಸಲ್ಟ್ ಬಗ್ಗೆ ನಾನು ತಲೆ ಕೆಡಿಸ್ಕೋತಾ ಇಲ್ಲ, ಜಸ್ಟ್ ಎಫರ್ಟ್ ಹಾಕೋದಷ್ಟೇ ನಮ್ಮ ಕೆಲಸ. ಅಂತ ಹೇಳಿದ್ರಿ, ಇದಕ್ಕೆ ನಂದು ಒಂದು ಸ್ಟ್ರೇಟ್ ಪ್ರಶ್ನೆ. ಪ್ರತಿ ನಟರಿಗೂ ಕಲಾವಿದರಿಗೂ ನಾನು ಲೀಡಾಗಿ ಕಾಣಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬರು ಕನಸಾಗಿರುತ್ತೆ. ಬಟ್ ನಮ್ಮ ಕ್ಯಾರೆಕ್ಟರ್ ರೆಕಗ್ನೈಸ್ ಮಾಡಲಿ ಅನ್ನೋದು ಕೂಡ ಒಂದು ಕನಸಾಗಿರುತ್ತೆ. ನಿಮಗೆ ಅದು ಈ ಟೈಮಲ್ಲಿ ಕೇಳ್ತಾ ಇದ್ದೀನಿ, ಯಾಕೆಂದರೆ ನೀವು ಲೀಡಾಗಿ ನಡ್ಸಿರೋದು ಕೂಡ ರಿಲೀಸ್ ಅಟ್ ಎ ಟೈಮ್ ಆಗಿರೋದ್ರಿಂದ ಯಾವುದು ನಿಮಗೆ ತುಂಬ ಅಂದರೆ ಅಕ್ಸೆಪ್ಟ್ ಮಾಡಿರೋ ತುಂಬ ಖುಷಿ ಕೊಡುವಂಥ ವಿಚಾರ ಅಂತ? ಅಂದರೆ ಅದು ಆ್ಯಕ್ಚುಲಿ ಗೊತ್ತಿರಲಿಲ್ಲ ನನಗೆ, ಇವರು ಪ್ರೀಪೋನ್ ಮಾಡ್ತಾರೆ ಅಂತ. ಇವ್ರು ನವಂಬರ್ ಅಂತ ಅಂದ್ಕೊಂಡಿದ್ವಿ, ಸಡನ್ನಾಗಿ ಪ್ರೀಪೋನ್ ಆಯಿತು, ಒಂದೇ ಡೇಟ್ ಬಿದ್ದೋಯ್ತು. ಸೊ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ನನಗೆ. ಸೊ ಯಾವುದಕ್ಕೆ ಪ್ರಯಾರಿಟಿ ಕೊಡಲಿ, ಯಾವುದಕ್ಕೆ ಇದು ಮಾಡಲಿ ಅಂತ ಎರಡೂ ಬ್ಯಾಲೆನ್ಸ್ ಮಾಡಿದೆ. ಪ್ರಮೋಷನ್ಸ್ ವೈಸಲ್ಲಿ ಎಲ್ಲ ಇದು ಮಾಡಿದೆ. ರೆಸ್ಪಾನ್ಸ್ ಆದರೆ ಟು ಬಿ ಆನೆಸ್ಟ್ ನನಗೆ ನನ್ನ ಮೂವಿಗಿನ ಲವ್ ರೆಡ್ಡಿನೇ ಜಾಸ್ತಿ ರೆಸ್ಪಾನ್ಸ್ ಬಂತಲ್ಲಿ. ಬಟ್ ನಂದು ಕಂಟೆಂಟ್ ಬಂದು ಬೇರೆ, ತುಂಬ ಮಾಸ್ ಎಲಿಮೆಂಟ್ಸು. ಸೊ ತುಂಬ ವೈಡರ್ ಆಡಿಯನ್ಸ್ಗೆ ರೀಚ್ ಆಗಲ್ಲ, ಮೇ ಬಿ ಮಾಸ್ ಆಡಿಯನ್ಸ್ ಸ್ವಲ್ಪ ಲಿಮಿಟೆಡ್ ಇರೋದ್ರಿಂದ. ಫ್ಯಾಮಿಲಿ ಅಂದರೆ ಎಲ್ಲರೂ ನೋಡ್ಬೋದು, A to Z ಯೂನಿವರ್ಸಲ್ ಸಬ್ಜೆಕ್ಟ್ ಥರ ಅದು. ಸೊ ಲವ್ ರೆಡ್ಡಿಗೆ ತುಂಬ ಸಪೋರ್ಟ್ ಸಿಕ್ತು. ಇದು ಫ್ಯಾಕ್ಟ್ ಒಪ್ಕೊಳ್ಳೇಬೇಕು. ಸೊ ಯಾ. ಸೂಪರ್. ಎಸ್ ತಿಲಕ್ ಅವರೇ, ನಿಮ್ಮ ಬ್ಯಾಕ್ಗ್ರೌಂಡ್? ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ ಮ್ಯಾಮ್. ಹೌದಾ? ಪಾಸ್ ಆಗಿದ್ದ? ನಿಜ ಏನು ಪಾಸ್ ಆಗಿದ್ದ? ಪಾಸ್ ಆಗಿದ್ದೀನಿ. ಸೊ 2000 ಅಲ್ಲ, ಅವನು ಈ ಬಿಟ್ಟರೆ ನಮ್ಮೂರಲ್ಲಿ ಬಂದು ಕೆಲಸ ಮಾಡೋದಕ್ಕೂ ರೆಡಿ ಇದ್ದಾನೆ ಅವನು. ಆ ಥರ ಒಂದು ಪಳಗಿರೋವಂತಹ ಒಬ್ಬ ಮನುಷ್ಯ ಆಗಿರೋದ್ರಿಂದ ಯೂಶ್ವಲಾಗಿ ಇಂಜಿನಿಯರಿಂಗ್ ಡಾಕ್ಟ್ರು ಮಾಡಿದವರೆಲ್ಲರದು ಅವ್ರದ್ದೊಂದು ಬಿಲ್ಡಪ್ಪು, ಅವ್ರದ್ದೊಂದು ಗೆಸ್ಚರ್ ಎಲ್ಲ ಬೇರೆಯೇ ಇರುತ್ತೆ. ಅವನು ಯಾವತ್ತೂ ಆ ಥರ ನಮ್ಗೆ ಕಾಣಿಸ್ಕೊಂಡೇ ಇಲ್ಲ. ಈ ಕಾಂಪ್ಲಿಮೆಂಟ್ ಖುಷಿ ಆಗ್ತಿದೆಯಾ ಅಥವಾ ಬೇಜಾರಾಗ್ತಿದೆಯಾ? ತುಂಬ ಖುಷಿ ಆಗ್ತಿದೆ. ಸೊ ನಾ ಎಲ್ಲ ಮಾಡಬಲ್ಲೆ ಅಂತ. ನಿದ್ದೆ ಮಾಡಲ್ಲ. ಸೊ 2015 ನಾನು ಥಿಯೇಟರ್ ಮಾಡ್ತಿದ್ದೆ ಬೆಂಗಳೂರಲ್ಲೇ. ಪ್ರಶಾಂತ್ ಸಿದ್ದಿ ಅವರು ಗೊತ್ತಿರುತ್ತೆ ನಿಮಗೆ. ಸೊ ನಿರ್ಮಲಾನಂದ್ ಅಂತ ಅವರು ಅಂಡರಲ್ಲಿ ನಾನು ಥಿಯೇಟರ್ ಮಾಡ್ತಿದ್ದೆ. ಸೊ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಮತ್ತೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಲ್ಲಿ ಸೆಲೆಕ್ಟ್ ಆಯಿತು. ಸೊ ಅಲ್ಲಿ 1 ವರ್ಷ ಮುಗಿಸಿ ನನ್ನ ಮೊದಲನೇ ಸಿನಿಮಾ ಬಂದು ಹೊಂಬಾಳೆಯಿಂದನೇ ಯುವರತ್ನ ಅಪ್ಪು ಸರ್ ಜೊತೆ, ಅದೇ ನನ್ನ ಫಸ್ಟ್ ಸಿನಿಮಾ. ಅದಾದಮೇಲೆ ತ್ರಿದೇವಿ ಅಂತ ಬಂತು, ಮತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಒಂದು ಸಿನಿಮಾದಲ್ಲಿ ಅದರಲ್ಲೂ ಮಾಡಿದ್ದೆ. ಮತ್ತು ನಾನು ಲೀಡಾಗಿ ಪಾಲಾರ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟು ಇದು ತೆಲುಗು ಸಿನಿಮಾ ನಂದು ಫಸ್ಟು, ಅಂದರೆ ತೆಲುಗಲ್ಲಿ ರಿಲೀಸ್ ಆಗಿರೋದು. ಮತ್ತು ಇದು ಇಲ್ಲಿ ನೆಕ್ಸ್ಟ್ ಹೊಂಬಾಳೆ 2ನೇ ಮೂವಿ. ಸೊ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇದು ನಿನ್ನ ಕಾಲಿಗೆ ಬಿದ್ದು ನಾನು ಆಶೀರ್ವಾದ ತಗೋಬೇಕು ಅನ್ನಿಸ್ತಿದೆ ಕಣ, ನಿಜವಾಗ್ಲೂ. ಅಂದರೆ ನೀನು NST ಎಲ್ಲ ಮಾಡಿದೀಯಾ, ನೀನು ಥಿಯೇಟ್ರು ಮಾಡಿದೀಯಾ, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಯುವರತ್ನದಲ್ಲಿ ಕೆಲಸ ಮಾಡಿದೀಯಾ. ನೀನು ಇಷ್ಟೊಂದೆಲ್ಲ ಕೆಲಸ ಮಾಡಿ ಎಲೆ ಮರೆ ಕಾಯ್ತಾರೆ ಹೇಳ್ತಾರಲ್ಲ, ತುಂಬಿದ ಕೂಡ ತುಳ್ಕಲ್ಲ ಅಂತ. ಆ ಥರ ವಾಣಿ ಅವ್ರು ಇವತ್ತು ವಾಣಿ ಅವ್ರಿಗೆ ಈ ಪ್ರಶ್ನೆ, ಒಂದು ಕ್ಯಾರೆಕ್ಟರ್ ಜನಕ್ಕೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂತಂದ್ರೆ, ನಮ್ಮ ಕನ್ನಡದ NTRಗೆ ಪಾಪ ಥಿಯೇಟ್ರಲ್ಲಿ ಒಂದು ಮಹಿಳೆ ಬಂದು ಹೊಡೆಯುವಂತ ಆ ಸೀನು ನೀವು ಸಿನಿಮಾ ನೋಡಿದ್ದೀರಾ, ಆಬ್ವಿಯಸ್ಲಿ ನೋಡಿದ್ದೀರಾ. ಪ್ರತಿಯೊಬ್ಬರಿಗೂ ಅದೇ ಫೀಲಿಂಗ್ ಬರುತ್ತಾ ಹೇಗೆ ಅಂತ? ಅಂದ್ರೆ ಅಷ್ಟು ಕೋಪ ತರಿಸ್ತಾರ ಹೇಗೆ ಅಂತ? ಈ ಬಂದು ಹೊಡೆದಿರೋ ಅಂಥ ಹೆಂಗಸೆ ಯಾರಿದಾರಲ್ವ, ಅವ್ರು ಮೋಸ್ಟ್ಲಿ ಆ ಥರನೇ ಯಾವುದಾದ್ರೂ ಮಗಳ ತಾಯಿನೋ ಯಾರೋ ಆ ಥರದ್ದು ಕನೆಕ್ಟ್ ಆಗಿರ್ಬೋದು ಅವ್ರಿಗೆ ಅಂತ ಅನಿಸುತ್ತೆ. ಬಟ್ ನನಗೆ ನನ್ನ ಸಿನಿಮಾ ನೋಡಿದಾಗ ಅನಿಸಿದ್ದು, ಈ ಕೆಲವು ವರ್ಷಗಳ ಹಿಂದಿನ ಜನ್ರೇಷನ್ ಅವರಿಗೆ ನೋಡಿದ್ರೆ ಈ ಥರ ಎಲ್ಲ ನಿಜವಾಗ್ಲೂ ನಡೀತಾ ಇತ್ತು. ಈ ಯಾರಾದರೂ ಇಬ್ಬರು ಲವ್ ಮಾಡಿಬಿಟ್ರು ಅಂತ ಅಂದರೆ, ಅಥವಾ ಯಾರೋ ಓಡೋಗ್ಬಿಟ್ರು ಅಂತ ಅಂದರೆ, ಈ ಥರ ಅದು ಅಂದರೆ ಮನೆ ಮರ್ಯಾದೆಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ತಯಾರಿರ್ತಾರೆ ಅವರ ತಂದೆ ತಾಯಿಯವರು. ಸೊ ಆ ಥರದ್ದು ಒಂದು ಜನ್ರೇಷನ್ನಲ್ಲಿಂದ ಬಂದವ್ರಿಗೆ, ಅಥವಾ ಆ ಥರದ್ದೊಂದು ಫ್ಯಾಮಿಲಿಯಿಂದ ಬಂದವ್ರಿಗೆ ಪರ್ಸ್ನಲಿ ಅದು ತುಂಬ ಕನೆಕ್ಟ್ ಆಗುತ್ತೆ. ಆ ಥರದೊಂದು ಕೋಪ ಬರೋದು ಸಹಜ. ಅವ್ರ ಆ್ಯಕ್ಟಿಂಗ್ ಹಂಗಿದೆ, ಅವ್ರು ಅಷ್ಟು ನೈಜವಾಗಿ ಮಾಡಿದ್ದಾರೆ. ಮತ್ತು ಅವರು ಮಾಡಿರೋ ಅಂಥ ಪರ್ಫಾರ್ಮೆನ್ಸ್ ಆಗಿರಲಿ, ಅಲ್ಲಿರೋ ಅಂಥ ಒಂದು ನಡೆದಿರೋ ಘಟನೆ ಆಗಿರಲಿ, ಅದು ಪರ್ಸ್ನಲಿ ಒಬ್ಬರಿಗೆ ಏನು ಹಿಂಗೆ ಮಾಡ್ಬಿಟ್ಟ ಹುಡುಗಿ ತಂದೆ ಅಂತ ಅಂದ್ಬಿಟ್ಟು ಹೊಡೆದ್ಬಿಡೋಣ ಅನ್ನೋ ಅಷ್ಟು ಕೋಪ ಬರುತ್ತೆ. ಸೊ ಬಂದಿದ್ದು ಸಹಜ, ಬಂದಿದ್ದೆ. ಆದರೆ ನನಗೂ ಆಶ್ಚರ್ಯ ಆಯಿತು ಪಾಪ ಅವ್ರಿಗೆ ಹೋಗಿ ಹೆಂಗೆ ಹೊಡೆದಿದ್ದದು.
ಬಟ್ ಒಂದ್ ಕಡೆ ಖುಷಿನೂ ಹೌದು ಹೌದು, ಅಂದ್ರೆ ಜನ ನಮ್ಗೆ ಅಷ್ಟ್ರ ಮಟ್ಟಿಗೆ connect ಮೆಚ್ಕೊತಿದ್ದಾರೆ, ಆದ್ರಲ್ವಾ connect ಅಂತ ಆಗ್ತಿದ್ದಾರೆ ಅಂತ ಹೇಳಿ. ಸೊ ಈ ತರದ್ ನೀವು ರಿಯಲ್ ಲೈಫ್ ನಲ್ಲಿ ಆ ತರದ ಫಾದರ್ ನಾನು ಎಲ್ಲಾರು ನೋಡಿದ್ರಾ ಹೇಗೆ? ಆ ಥರದ ಫಾದರ್ ನಮ್ಮ ಊರ ಕಡೆ, ನಮ್ಮದು ಚನ್ನರಾಯಪಟ್ಟಣದ ಹತ್ರ ಯಾಚನಹಳ್ಳಿ ಅಂತ. ನಮ್ಮ ಊರುಗಳ ಕಡೆ ಎಲ್ಲ ಗೌಡ್ರು ಜಾಸ್ತಿ ಅಲ್ವಾ. ಈ ಗೌಡ್ರದೆಲ್ಲ ನಿಮಗೆ ಗೊತ್ತಿದೆ, ಆ ಗತ್ತು ಗಾಂಭೀರ್ಯ. ಈ ಬೇರೆ ಕಾಸ್ಟ್ ಅಂತನೋ ಅಥವಾ ಬೇರೆ ಯಾರೋ ನಮ್ಮ ಮನೆ ಹುಡುಗಿ ಲವ್ ಗಿವ್ ಮಾಡ್ತಿದ್ದಾಳೆ ಅಂತ ಅಂದರೆ ನಮ್ಮ ಕಡೆ ಸ್ವಲ್ಪ ಅದೆಲ್ಲ ಇರುತ್ತೆ. ಯಾವಳವಳು ಎತ್ತಾಕಬ್ಬರ ಅವನಿರ್ಬೇಕಿಲ್ಲ ನಾವಿರ್ಬೇಕು, ನಮ್ಮ ಮಗಳು ಸತ್ತೋದ್ಲು ಅಂತ ತಲೆ ಮೇಲೆ ನೀರು ಹಾಕೊಂಡ್ಬಿಡ್ತೀನಿ ಅಂತ ಎಲ್ಲ ಅಂದ್ಬಿಟ್ಟು ಇವೆಲ್ಲ ನಡೆದಿದ್ದಾವೆ. ಇಲ್ಲ ಇದೆಲ್ಲ ನಿಜವಾಗ್ಲೂ ನಡೆದಿದೆ. ನಾನು ಈ ನಮ್ಮ ರಾಜಾಹುಲಿ ಸಿನಿಮಾ, ಈ ಕಿರಾತಕ ಎಲ್ಲ ನೋಡಿದಾಗ ಅವೆಲ್ಲ ನಮಗೆ ಪರ್ಸ್ನಲಿ ಕನೆಕ್ಟ್ ಆಗುತ್ತೆ. ನಮ್ಮ ಊರ ಕಡೆನೇ ಎನ್ವಿರಾನ್ಮೆಂಟ್ ಇರೋದೇ ಹಾಗೆ. ಈಗೀಗ ಬದಲಾಗ್ತಾ ಇದೆ, ಬಟ್ ಈ ಹಿಂದೆ ಅಂತೂ ಹೀಗೆ ಇತ್ತು. ಯಾರಾದರೂ ಲವ್ ಮಾಡಿದ್ರು ಅಂತ ಅಂದರೆ, ಅಥವಾ ಯಾರೋ ಇಬ್ಬರು ಚೆನ್ನಾಗಿ ಮಾತಾಡ್ತಿದ್ದಾರೆ, ಅವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ ಅಂದರೆ ಮಚ್ಚೆ ತೊಗೊಂಡೋಗ್ತಾ ಇದ್ದಿದ್ದು. ನಡೆದಿದೆ ನಮ್ಮ ಮನೆಯಲ್ಲಿ, ಸೀರಿಯಸ್ಲಿ ನಡೆದಿದೆ. ಅಂದರೆ ಲೈಕ್ ನಮ್ಮ ವಿಚಾರಗಳಿಗಲ್ಲ, ಇದ್ರ ವಿಚಾರ, ಲವ್ ವಿಚಾರಗಳಿಗಲ್ಲ, ಆಸ್ತಿ ಪಾಸ್ತಿ ಏನೇ ವಿಚಾರ ಬರಲಿ ಫಸ್ಟು ನಾವು ಗೌಡ್ರುಗಳು ಎತ್ತದೇ ಲಾಂಗು ಮಚ್ಚೆ ಎತ್ತ ಬಿಡ್ತಾರೆ. ಸೊ ಈ ಥರದ್ದೆಲ್ಲ ನಮ್ಮ ಕಡೆನೂ, ನಮ್ಮ ಮನೆಗಳ ಕಡೆನೂ ಒಂದು ಸಣ್ಣ ಯಾವುದೋ ಒಂದು ವಿಚಾರಕ್ಕೆ ಜಗಳ ನಡೆದಿರುತ್ತೆ, ಮಚ್ಚೆತ್ಕೊಂಡೋಗಿರ್ತಾರೆ, ಕೈಗೆ ಕೊಚ್ಚಾಕ್ಬಿಟ್ಟಿರ್ತಾರೆ, ಎಲ್ಲ ರಕ್ತ ಎಲ್ಲ ಸುರಿದಿರುತ್ತೆ. ಏನು ಕಾರಣ ಅಂತ ನೀವು ಕೇಳಿದ್ರೆ ಅಲ್ಲೆಲ್ಲ ಅವ್ರ ಮನೆ ಕೋಳಿ ಬಂದು ನಮ್ಮ ಮನೆ ಜಗಲಿ ಮೇಲೆ ಕಕ್ಕಾಸ್ ಮಾಡ್ತಂತೆ. ಈ ಥರದ್ದೊಂದು ಸಣ್ಣ ರೀಸನ್ ಇರುತ್ತೆ. ಸುಮಾರು ಹಳ್ಳಿಗಳ ಕಡೆ ಯಾವುದೋ ಒಂದು ಸಣ್ಣ ರೀಸನ್ಗಳಿಗೆ ಮಚ್ಚೆತ್ಕೊಂಡು ಹೋಗಿ ಜಗಳ ಆಡಿರೋರು, ಮತ್ತು ಆ ಸಣ್ಣ ರೀಸನ್ಗೆ ಹಂಗೆ ಹೋಗ್ತಾರೆ ಅಂದಾಗ ಲವ್ ಅಂತ ಎಲ್ಲ ಬಂತು ಅಂದರೆ, ಮನೆ ಮರ್ಯಾದೆ ಅಂತ ಬಂತು ಅಂತ ಅಂದರೆ ಮಗಳನ್ನ ಹೊಡೆಯೋದಕ್ಕೂ ಸರಿ, ಮಗನ ಹೊಡೆಯೋದಕ್ಕೂ ಸರಿ, ಆ ಥರ ಇರ್ತಾರೆ. ಇರುತ್ತಲ್ಲ ಗೌಡ್ರ ಗತ್ತು ಏನ್ ಬಂದ್ರು ಓಕೆ. ಹೌದು. ಸೊ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಸಿನಿಮಾ ನೋಡಿದ್ದಾರೆ, ಜರ್ನಲಿಸ್ಟ್ಗಳು. ಅವ್ರು ಹೇಳ್ತಾ ಇದ್ರು ಇವ್ರದೇ ಸಪ್ರೇಟ್ ವರ್ಲ್ಡ್, ಇವ್ರದೇ ಡಿಫ್ರೆಂಟ್ ವರ್ಲ್ಡ್. ಬಟ್ ನೀವಿಬ್ರು ಅಂತ ಬಂದಾಗ ಏನೋ ಹುಡುಕಾಟ ನಡೆಸ್ತಿರ್ತೀರಂತಲ್ಲ, ಏನದು ಅಂತ? ಯಾವ್ದಕ್ಕೆ ಹುಡುಕಾಟ ನಡೆಸ್ತಿರ್ತೀರ? ಅಂದರೆ ನನ್ನ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಂದರೆ ಪರ್ಸ್ನಲ್ ಲೈಫಲ್ಲಿ ಮತ್ತು ಪ್ರೊಫೆಷ್ನಲ್ ಲೈಫಲ್ಲಿ ನೆಮ್ಮದಿ ಇರಲ್ಲ ನನಗೆ. ನೆಮ್ಮದಿ ಎಲ್ರಿಗೂ ಬರುತ್ತೆ, ನೀವು ಅದನ್ನ ಅಂದರೆ ಇರಲ್ಲ, ಯಾರಿಗೂ ನೆಮ್ಮದಿ ಇರಲ್ಲ, ಕಂಡ್ಕೋಬೇಕಷ್ಟೇ. ಸೊ ಆ ಕನ್ಫ್ಯೂಷನಲ್ಲಿ ಮೈಂಡ್ ಗೇಮ್ಸ್ ಆಗಲಿ ಸೆಲ್ಫಿಶ್ ಆಗಿಬಿಡ್ತೀನಿ ನಾನು. ಆ್ಯಂಡ್ ಇಂಟ್ರೋವರ್ಟ್ ಆಗಿರ್ತೀನಿ, ಎಲ್ಲೂ ಶೇರ್ ಮಾಡ್ಕೊಳ್ಳಲ್ಲ. ಸೊ ಅದು ಓವರ್ ಥಿಂಕ್ ಮಾಡಿ ತುಂಬ್ಕೊಂಡು ತಲೆಯಲ್ಲಿ ಒಂದಿನ ಬ್ಲಾಸ್ಟ್ ಆಗಿಬಿಡ್ತೀನಿ. ಸೊ ಸಿಚುವೇಶನ್ನು ನನ್ನ ಕೆಟ್ಟವನಾಗಿ ಮಾಡುತ್ತಷ್ಟೇ, ನಾನು ಕೆಟ್ಟವನಲ್ಲ. ನಾವೆಲ್ಲರೂ ಇನ್ಮೇಲಿಂದ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳೋಣ. ನಮ್ಮ ಅಪ್ಪ ನಮ್ಮ ಅಮ್ಮಂಗಾಗಲಿ ಅಥವಾ ನಮ್ಮ ಫ್ರೆಂಡ್ಸಿಗಾಗಲಿ ನಾವೇನೋ ದ್ರೋಹ ಮಾಡಿದ್ವಿ ಅಂದರೆ, ನಾವು ಮಾಡಿದಲ್ಲ, ಸಿಚುವೇಶನ್. ನನ್ನೊಳಗಿನ ಮನುಷ್ಯತ್ವ ಹಾಗೇ ಇದೆ, ಸಿಚುವೇಶನ್ ನನ್ನ ಕೆಟ್ಟವನಾಗಿ ಮಾಡ್ತು. ಬಟ್ ನಾನು ಕೆಟ್ಟವಳಲ್ಲ, ನಾವು ಕೆಟ್ಟವರಲ್ಲ. ಅಲ್ಲ, ನಿಜವಾಗ್ಲೂ ಈಗಿನ ಕಾಲದಲ್ಲಿ ಪ್ರತಿ ಹುಡುಗರು ಹಂಗೆ, ಅಂದ್ರೆ ಮದ್ವೆ ಆಗಕ್ಕೆ ಹೆಣ್ಣು ಸಿಗ್ತಾ ಇಲ್ಲ, ನಮಗೆ ಮದ್ವೆ ಆಗ್ತಾ ಇಲ್ಲ, ಗೊಳೋ ಅಂತಾರೆ. ಎಲ್ಲಿ ಸಿಗ್ತವೆ ಇವು ಎಲ್ಲ? ಟಾನಿಕ್ ಗಿನಿ ಕುಡ್ಕೊಂಡು ಊರು ಅಲಿಕೊಂಡು, ಇಂಥವನೊಬ್ಬ ಫ್ರೆಂಡ್ ಇದ್ರೆ ಈ ಸಿನಿಮಾದಲ್ಲೇ ಇವನು ಸಜೆಸ್ಟ್ ಮಾಡೋದೇನು ಟಾನಿಕು. ಈ ಥರದ ಫ್ರೆಂಡ್ಸ್ಗಳು, ಈ ಥರದೊಂದು ಗ್ಯಾಂಗ್ ಎಲ್ಲ ಇದ್ರೆ ಯಾವ ಅಪ್ಪ ಅಮ್ಮ ಹೋಗ್ಬಿಟ್ಟು ಮಗಳನ್ನ ಅವ್ರಿಗೆ ಕೊಡಬೇಕು ಅಂತ ಇಷ್ಟಪಡ್ತಾರೆ? ಮ್ಯಾಮ್ ಟಾನಿಕ್ ಕುಡಿಯೋದು ಏನಾರು ಅವ್ರ ಅಪ್ಪ ಏನಾರು ನೋಡಿದ್ರ? ಹೀರೋಯಿನ್ ಅವ್ರ ಅಪ್ಪ ಏನಾರು? ಇಲ್ಲ, ನೋಡಿಲ್ಲ. ಈಗ ಗೊತ್ತಾಗ್ಬಿಡುತ್ತೆ ಹುಡುಗ ಏನ್ ಕೆಲಸ ಮಾಡ್ತಾನೆ ಅಂದಾಗ್ಲೇ ಗೊತ್ತಾಗ್ಬಿಡುತ್ತೆ. ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಅವ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ನೋಡಿ ಅವ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಕಣ್ಣು ನೋಡಿದ್ರೆ ಹ್ಯಾಬಿಟ್ಸ್ ಇಲ್ಲ ನನಗೆ. ನಾನು ತುಂಬ ಒಳ್ಳೆಯವನು ಆ್ಯಕ್ಚುಲಿ. ನಾನು ಹಂಗನ್ಸುತ್ತೆ ಸರ್. ಸೊ ಟಾನಿಕ್ ಕೊಡೋದು ನೀವು ಅಂದ್ರೆ ಅವರು ಮೋಟಿವೇಟ್ ಆಗ್ಲಿ ಅಂತನಾ, ಇಲ್ಲ ಮೋಟಿವೇಟೇ ಆಗ್ಬಾರ್ದು ಅಂತ? ಇಲ್ಲ, ಮೋಟಿವೇಟ್ ಆಗ್ಲಿ ಅಂತಾನೆ ನಾನು ಟಾನಿಕ್ ಕೊಡೋದು. ಟಾನಿಕ್ ಇಂದ ಮೋಟಿವೇಟ್ ಆಗುತ್ತಾ? ಮೋಟಿವೇಟ್ ಆಗ್ಲಿ ಅಂತ ಕೊಡ್ತೀನಿ, ಆದ್ರೆ ನೆಕ್ಸ್ಟ್ ಮೋಟಿವೇಟ್ ಆಗ್ಬೇಕಾದ್ರೆ ನಮಗೂ ಒಂದು ಕ್ಲಾರಿಟಿ ಬರುತ್ತೆ, ಎಲ್ರಿಗೂ ಕ್ಲಾರಿಟಿ ಬರುತ್ತೆ. ನಮ್ಗೆಲ್ಲರೂ ಕ್ಲಾರಿಟಿ ಬರಬೇಕು ಅಂತಾನೆ ಟಾನಿಕ್ ಕೊಡ್ತೀರಿ. ಅವ್ರು ನಿಮ್ ತರ ಫ್ರೆಂಡ್ಸ್ ಇರ್ಬೇಕಾ ಇರಬಾರ್ದಾ? ಆಕ್ಚುಲಿ ಇರಬಾರ್ದು. ಯಾಕೋ ಇಲ್ಲಿ ನೋಡಿ ಒಂದು ಸಿನಿಮಾ, ಬಟ್ ಇಲ್ಲಿ ಇರ್ಬೇಕು ಇರಬಾರ್ದು. ಯಾಕೆ ಇರ್ಬೇಕು, ಯಾಕೆ ಇರಬಾರ್ದು?
ಯಾಕಿರ್ಬೇಕು ಟಾನಿಕ್ ಅಂದ್ರೆ ಒಂದು ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು. ಸೊ ಆ ಕ್ಷಣಕ್ಕೆ ನೀವು ನೋವು ಮರಿಬೋದು, ಇಲ್ಲ ವಾಣಿ ಅವ್ರೆ, ನಾನು ಈ ಪಾಯಿಂಟ್ ನೋಟ್ ಮಾಡ್ಕೊಂಡಿದ್ದೀನಿ. ಆಗ್ಲೇ ಅವ್ರು ಹೇಳಿದ್ರು ನಂಗೆ ಹ್ಯಾಬಿಟ್ಸ್ ಇಲ್ಲ ಅಂತ, ಎಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಎಸ್ ಅಲ್ಲ, ಅದು ಬೇರೆಯವ್ರು ನಾನು ಕೇಳಿದ್ದೀನಿ ವಿಚಾರ, ಸೊ ರಿಸರ್ಚ್ ಮಾಡಿದ್ದೀನಿ ಅದ್ರ ಬಗ್ಗೆ. ಸೊ ಅದು ಟೆಂಪ್ರರಿ ಸೊಲ್ಯೂಷನ್, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಸೊ ಆ ಕ್ಷಣಕ್ಕೆ ಅಷ್ಟೇ ಅದು ಮರಿಬೋದು ಅಷ್ಟೇ. ಸೊ ಒಂದು ಅರ್ಧ ದಿನ ಆ್ಯಂಗೋರಲ್ಲಿ ಇರ್ಬೋದು, ಇಲ್ಲ ಒಂದೇ ಇರ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಮಾರ್ನಿಂಗ್ ಎದ್ದರೆ ಮತ್ತೆ ಆ್ಯಸ್ ಯೂಶ್ವಲ್ ಅವ್ರ ಪ್ರಾಬ್ಲಮ್ಸಲ್ಲಿ ಅವರು ಮುಳುಗಬೇಕಾಗತ್ತೆ, ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದು ತೊಗೊಬೇಕಾ? ಲೈಕ್ ಅವ್ರಿಗೆ ಮ್ಯಾಮ್ ಈಗ ಒಂದು ಪಾಯಿಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಿರ್ತಾರೆ, ಅವ್ರು ಇವರೆಲ್ಲ ಹೇಳ್ತಿರ್ತಾರೆ, ಹುಡುಗಿನೂ ಹೇಳ್ತಿರ್ತಾರೆ, ಅವ್ನಿಗೆ ಅರ್ಥ ಆಗ್ತಿರಲ್ಲ. ಅವಾಗ ಅವ್ನ ಹೃದಯಕ್ಕೆ ಹತ್ರ ಆಗಿರೋರು ನಮ್ಮಂಥ ಫ್ರೆಂಡ್ಸ್ ಮಾತ್ರ. ಸೊ ಅವಾಗ ಆ ಪಾಯಿಂಟ್ನ ತೋರಿಸಿ ನೀ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಅವ್ನಿಗೆ ಟಾನಿಕ್ ಕೊಡಿಸಿ, ಸೊ ಅವ್ನ ತಲೆಯಲ್ಲೆಲ್ಲ ಸ್ವಲ್ಪ ಕ್ಲಾರಿಟಿ ಕೊಟ್ಟು ಮಾಡು ಮಚ್ಚ ಅಂತ ಹೇಳ್ತೀವಿ. ಸೂಪರ್. ವಾಣಿ ಅವರೇ, ಇವಾಗ ನಿಮಗೆ ಈ ಪ್ರಶ್ನೆ ಅಂದರೆ, ಈ ಥರ ಇರ್ತಾರೆ, ಈ ಥರ ಫ್ರೆಂಡ್ಸು ಇನ್ಯಾರಿಗೋ ಮೋಟಿವೇಟ್ ಮಾಡಿರ್ತಾರೆ ಟಾನಿಕ್ ತಗೋ ಅಂತ ಹೇಳ್ಬಿಟ್ಟು, ಅವ್ರು ಯಾರೋ ಇನ್ಯಾರಿಗೋ ಫೋನ್ ಮಾಡಿ ಮಾತಾಡೋದು ಈ ಥರ ಆಗಿರುತ್ತೆ. ಬಟ್ ನಿಮ್ಗೆ ಯಾವತ್ತಾದ್ರೂ ಈ ಥರದ್ದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಯಾರಾದ್ರೂ ಟಾನಿಕ್ ಹಾಕೊಂಡು ಕಾಲ್ ಮಾಡಿದ್ದು ಫ್ರೆಂಡ್ಸೇ ಇರ್ಬೋದು, ಬೇಜಾನ್ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು. ಬೇಜಾನ್ ಜನ ಇದ್ದಾರೆ. ಪಾಪ ಹೆಸರೆಲ್ಲ ಹೇಳಿದ್ರೆ ನನಗೆ ಹೊಡೆದೇ ಬಿಡ್ತಾರೆ ನನ್ನ ಫ್ರೆಂಡ್ಸ್. ನನಗೆ ಫ್ರೆಂಡ್ಸ್ ತುಂಬ ಜನ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ನನ್ನ ಫ್ರೆಂಡ್ಗಳಿಗೆ ಅವ್ರ ಎರಡೆರಡು ಹುಡುಗಿರನ್ನ ಲವ್ ಮಾಡ್ತಿರ್ತಾರೆ. ಈ ಕಡೆ ಒಂದು ಸ್ಕೂಲ್ದು, ಇನ್ನೊಂದು ಕಾಲೇಜ್ದು, ಈ ಥರದ್ದು ಸಿಚುವೇಶನಲ್ಲೆಲ್ಲ ಸಿಕ್ಕಾಕೊಂಡಿರೋ ಅಂಥ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ಮಚ್ಚ ಸ್ಕೂಲಲ್ಲಿ ಅವಳು ಒಪ್ಕೊಳ್ಳಿಲ್ಲ ಮಚ್ಚ, ಇವಾಗ ಒಪ್ಕೊಬಿಟ್ಟವಳೆ, ನಾನು ಈ ಗ್ಯಾಪಲ್ಲಿ ಒಬ್ಳು ಹುಡುಗಿನ ಲವ್ ಮಾಡ್ತಾಯಿದ್ದೀನಿ, ಅವಳನ್ನ ಒಪ್ಕೊಳ್ಳ ಇವಳನ್ನ ಒಪ್ಕೊಳ್ಳ, ಒಂದು ಕೆಲಸ ಮಾಡ್ತೀನಿ ಇಬ್ಬರೂ ಮ್ಯಾನೇಜ್ ಮಾಡಲಾ ಅಂತ ಅಂದ್ಕೊಂಡೆಲ್ಲ ಹಾಕ್ಕೊಂಡು ಗೊಳೋ ಅಂತ ಹತ್ಕೊಂಡು, ಅಥವಾ ಅವ್ರ ಹುಡುಗಿಗೆ ಮದುವೆ ಆಗೋಗ್ಬಿಡ್ತು ಅಂತ ಅಂದ್ಬಿಟ್ಟು ಹತ್ಕೊಂಡು ಕಾಲ್ ಮಾಡೋರು ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳು. ಮತ್ತು ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಫೋನ್ ಮಾಡಿ ಬೆಳಗ್ಗೆಯಿಂದ ಕುಡಿತಾನೆ ಇದ್ದೀನಿ, ಏರ್ತಾನೆ ಇಲ್ಲ ನನಗೆ. ಬೆಳಗ್ಗೆಯಿಂದ ಕುಡಿತಾ ಇದ್ದೀನಿ. ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ, ನಾವು ಭಟ್ರು ಅಂತ ಕರಿತೀವಿ. ಇದನ್ನು ಬೇಕಾದ್ರೆ ನನ್ನ ಹೆಸರು ಹೇಳ್ಬೋದು, ಇಟ್ಸ್ ಓಕೆ, ನಡೆಯುತ್ತೆ. ಬಟ್ರಿ ಯಾವಾಗಲೂ ನನಗೆ ಕೇಳಿದಾಗೆಲ್ಲ ಏನು ಮಾಡ್ತಿದ್ದೀರಾ ಭಟ್ರೆ ಅಂತ ಫೋನ್ ಮಾಡಿ ಕೇಳಿದಾಗೆಲ್ಲ ಜಿಮ್ಗೆ ಹೋಗ್ತಾ ಇದ್ದೀನಿ, ಜಿಮ್ ಮಾಡ್ತಾಯಿದ್ದೀನಿ ಅಂತ ಹೇಳೋರು. ನಾನು ಓಕೆ, ನಾವು ಸ್ವಲ್ಪ ಬಲ್ಕಾಗಿದ್ದಾರೆ. ಬಟ್ರಿ ಯಾವಾಗಲೂ ಜಿಮ್ಗೆ ಹೋಗ್ತೀನಿ ಅಂತ ಹೇಳ್ತಿರ್ತೀರಿ, ಎಷ್ಟು ಜಿಮ್ಗೆ ಹೋದ್ರೂ ಸಣ್ಣನೇ ಆಗ್ತಿಲ್ವಲ್ಲ ಅಂತ ಅಂದರೆ, ನಾನು ಇನ್ನೊಬ್ಬ ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡಿದೆ ಜಿಮ್ ಅಂದರೆ ಏನು ಅಂತ. ಜಿಮ್ ಅಂದರೆ ಅವನಿಗೆ ಟಾನಿಕ್ ತಗೊಳ್ಳೋ ಒಂದು ಪ್ರಾಸೆಸ್ಸು. ಅದೂ ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಬಾರ್ಗೆ ಹೋಗಿ ಕುಡಿಯೋದು, ಮನೇಲೇ ಜಿಮ್ ಮಾಡ್ತಾ ಇದ್ದೀನಿ ಅಂದರೆ ಮನೇಲಲ್ಲೇ ಕುಡಿಯೋದು. ನಾನು ಫೋನ್ ಮಾಡಿದಾಗೆಲ್ಲ ಏನು ಮಾಡ್ತಾ ಇದ್ದೀರಾ, ಇವತ್ತು ಹೊರಗಡೆ ಹೋಗೋಕ್ಕಾಗಲಿಲ್ಲ ನನಗೆ, ಅದಕ್ಕೆ ಲೈಟಾಗಿ ಮನೆಯಲ್ಲೇ ಜಿಮ್ ಮಾಡ್ತಾ ಇದ್ದೀನಿ. ಬ್ರೋ ಕೂಡ ಅಂತಾರಲ್ಲ. ಅಲ್ಲ, ನಿಮ್ಗೆ ಗೊತ್ತಿತ್ತ ಈ ಜಿಮ್ ಇದು ಅಲ್ಲಿ ಹುಡುಗರು ಈ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ತೀರ್ಥ ತಗೋತಾ ಇದ್ದೀನಿ, ಪ್ರಸಾದ ತಿಂತಾ ಇದ್ದೀನಿ, ಸೊ ಈ ಥರ ಇವ್ನು ಹೇಳ್ದಂಗೆ ಟಾನಿಕ್ ಅಂತಾರಲ್ಲ, ಟಾನಿಕ್ ತಗೊಳ್ತಾ ಇದ್ದೀನಿ. ಸೊ ಅದು ಜ್ಯೂಸ್ ಟಾನಿಕ್. ಬಟ್ ಜಿಮ್ ಆಕ್ಚುಲಿ ನಿಜ ಫಸ್ಟ್ ಟೈಮ್ ಇಲ್ಲ, ಹೆಸರು ಇಟ್ಕೊಂಡಿರ್ತಾರೆ ಅವ್ರು ಕೋಡ್ ವರ್ಡ್, ಮನೇಲಿ ಗೊತ್ತಾಗ್ಬಾರ್ದಲ್ಲ. ಮತ್ತೆ ಇವತ್ತು ಜಿಮ್ಮಿಗೆ ಎಷ್ಟು ಗಂಟೆಗೆ ಬರ್ತೀಯಾ ಹೀಗೆಲ್ಲ ಮಾತಾಡ್ಕೊಳ್ಳೋದು. ಇಲ್ಲಾಂದರೆ ಇಲ್ಲ, ನಾನು ರೂಮಲ್ಲೇ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಜಿಮ್ ಮಾಡ್ತೀನಿ ಅಂದರೆ ರೂಮ್ಗೆ ತಗೊಂಬಂದು ಇಟ್ಕೊಂಡು ಕುಡಿತೀನಿ ಅಂತ. ಎಂಥ ಫ್ರೆಂಡ್ಸು ಸೋ ಸೂಪರ್. ನಿಮ್ಮ ಫ್ರೆಂಡ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಸ್ಕೂಲ್ ಗ್ಯಾಂಗ್ ಒಂದಷ್ಟು ಜನ ಇದ್ದಾರೆ. ಅವ್ರು ಒಬ್ಬೊಬ್ಬರು ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಒಂದೊಂದು ಸಿನಿಮಾ ಮಾಡ್ಬೋದು. ಆ ಲೆವೆಲ್ ಜಿಮ್ ಟ್ರೈನರ್ಸ್ ಅವರೆಲ್ಲ ಪಕ್ಕಾ ಕುಡುಕ್ರು ಅಂತ ಹೇಳ್ತಾವ್ರೆ. ಜಿಮ್ ಟ್ರೈನರ್ಸ್ ಅಂದ್ರೆ ಪಕ್ಕಾ ಕುಡುಕ್ರು ಅಂತ ಅವ್ರ ಭಾಷೆಯಲ್ಲಿ. ಇನ್ಮೇಲೆ ನಾನು ಇದನ್ನ ಮಾಡ್ಕೋತೀನಿ, ಅಳವಡಿಸ್ಕೊಳ್ಳಿ ಇದನ್ನ ಪಕ್ಕಾ. ಎಸ್, ಸಿನಿಮಾದಲ್ಲಿ ನಿಮ್ ತರ ನೊಂದಿರೋರ್ಗೆ ಏನಾದ್ರೂ ಹೇಳೋದಿದ್ಯಾ? ನಿಮ್ ತರ ನೊಂದಿರೋರ್ಗೆ ಸಿನಿಮಾದಲ್ಲಿ ನೊಂದಿರೋರ್ಗೆ ಏನಂತ ಹೇಳ್ಬೇಕಂದ್ರೆ, ಆದಷ್ಟು ಆಚೆ ಬಂದು ಓಪನ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸೊಲ್ಯೂಷನ್ ಸಿಗುತ್ತೆ. ಒಳಗೆ ಇಟ್ಕೋಬೇಡಿ, ತುಂಬ ಓವರ್ ಥಿಂಕ್ ಮಾಡಬೇಡಿ, ತುಂಬ ಎಲ್ಲನೂ ಸೀರಿಯಸ್ ಆಗಿ ತೊಗೋಬೇಡಿ ಲೈಫನ್ನ. ಸೊ ಎಂಜಾಯ್ ಮಾಡಿ, ಎವ್ರಿ ಸೆಕೆಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನೇನು ಹೇಳೋಕ್ಕಾಗುತ್ತೆ. ಮೈಂಡಲ್ಲಿ ಇಟ್ಕೊಂಡು ಒಂದಿನ ಬ್ಲಾಸ್ಟ್ ಆಗೋ ಬದಲು ಅವಾಗ ಎಲ್ಲ ಟೈಮ್ ಮೀರೋಗಿರುತ್ತೆ. ಸೊ ಆವಾಗ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ. ಸೊ ಈ ಸಿನಿಮಾದಲ್ಲಿ ಒಂದು ಏನು ಕ್ಯಾರೆಕ್ಟರ್ ಇದೆ ಅಲ್ವಾ, ಅದು
ಇಷ್ಟೇ ಸೊಲ್ಯೂಷನ್, ಇಷ್ಟು ಈಸಿಯಾಗಿ ತಗೊಳ್ಳೋವಂಥ ಸೊಲ್ಯೂಷನ್. ಒಂದು ಒಳ್ಳೆ ಫ್ಯಾಮಿಲಿ ಇದೆ, ಕೇರ್ ಮಾಡೋರಿದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಅವನ ಓವರ್ ಥಿಂಕಿಂಗು ಮತ್ತು ಅವನು ಈ ಇಂಟ್ರೋವರ್ಟ್ ಅಂತ ಏನಂತಾರಲ್ವ, ಹಾಗೆ ಎಕ್ಸ್ಪ್ಲೋರ್ ಆಗದೆ ಇರೋದ್ರಿಂದ, ಏನು ಎಕ್ಸ್ಪ್ರೆಸ್ ಮಾಡ್ಕೊಳ್ದೇ ಇರೋದ್ರಿಂದ ಎಲ್ಲನೂ ಅವನವನೇ ಅಂದ್ಕೊಂಡು ಬಿಲ್ಡ್ ಮಾಡಿಕೊಂಡು ಒಂದು ಸುಮ್ಮನೆ ಒಂದು ಕತೆ ಕ್ರಿಯೇಟ್ ಮಾಡ್ದ. ಇವನಿಂದನೇ ಕ್ರಿಯೇಟ್ ಆಯಿತು ಆ್ಯಕ್ಚುಲಿ. ಖುಷಿ ಪಡಿ, ಸಿನಿಮಾ ಆಯ್ತು, ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಇವನಿಂದನೇ ಕ್ರಿಯೇಟ್ ಆಯ್ತು ಆ್ಯಕ್ಚುಲಿ ಒಂದು ಕತೆ. ಸೊ ಆ ಥರ ಒಂದು ಸ್ಟೋರಿನ, ಆ ಥರದ್ದು ಒಂದು ಏನೋ ಒಂದು ಮನೆಯಲ್ಲಿ ಎಡವಟ್ಟನ್ನ ಈ ಥರ ಮಾಡ್ಕೊಳ್ಳೋದಕ್ಕಿಂತ ಇಟ್ಸ್ ಬೆಟರ್ ಟು ಬಿ ಓಪನ್ ಅಪ್. ಸ್ವಲ್ಪ ಅಟ್ಲೀಸ್ಟ್ ಎಲ್ಲನೂ ಎಲ್ಲರ ಹತ್ರ ಹೇಳೋಕ್ಕಾಗಲಿಲ್ಲ ಅಂದರೆ ಯಾರ ಹತ್ರ ಒಬ್ಬರ ಹತ್ರನಾದ್ರೂ ಹೇಳ್ಕೊಂಡಿದ್ದಿದ್ರೆ, ಅಥವಾ ಹೇಳ್ಕೊಂಡು ಈ ಥರ ಇದೆ, ಇದಕ್ಕೇನು ಸೊಲ್ಯೂಷನ್ ಅಂತ ಕೇಳಿದ್ದಿದ್ರೆ ನಮ್ಮ ಕತೆ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ನೀವು ಹೇಳಿದ್ರ ಅವ್ರಿಗೆ, ಅಥವಾ ಇವ್ರಿಗೂ ಹೇಳಿಲ್ವಾ? ನೀವು ಯಾರಿಗೂ ಹೇಳಿಲ್ವಾ? ಹೇಳಲಿಲ್ಲ ಅಂದರೆ ನಮ್ಮ ಕೆಂಕ ತಿಳಿತತೆ ಅಂತ. ಹೌದಾ? ಅದಕ್ಕೆ ಇಷ್ಟು ನಗ್ತಾ ಇದ್ದೀರಾ? ಪ್ರತಿ ಇದಕ್ಕೂ ಪಾಪ ಅವ್ರು ನಗಕ್ಕೆ ಟ್ರೈ ಮಾಡ್ತಾ ಇದಾರೆ. ಅದು ನನ್ನ ಒರಿಜಿನಲ್ ಅಲ್ಲ, ಇದು ನನ್ನ ಒರಿಜಿನಲ್, ನೋಡಿ ನೋಡಿ ಅಂತ. ಉರ ಲೇ ಅರುಣ, ಯಾಕ ಹಿಂಗಿದ್ಯಾ? ನನಗೆ ಈ ಭಾಷೆನೇ ಒಂದು, ನಮಗೆ ಫಸ್ಟ್ ಆಫ್ ಆಲ್ ನನಗೆ ಕೆಲವೊಂದು ಡೈಲಾಗ್ಸ್ ವರ್ಷನಲ್ಲಿ ನಂದು ಸ್ವಲ್ಪ ಕಡಿಮೆನೇ ಇತ್ತು, ತುಂಬ ಜಾಸ್ತಿ ಇರಲಿಲ್ಲ. ಬಟ್ ಔಟ್ ಆಫ್ ದ ಕ್ಯಾಮೆರಾ ಹೊರಗಡೆ ಬಂದಾಗ ಈ ಭಾಷೆನ ಯೂಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ವಿ. ನನಗೆ ಇಷ್ಟ. ಒಂದು 30 days ಶೂಟ್ ಮಾಡಿದಾಗ ಸಡನ್ ಮನೆಗೆ ಹೋದಾಗ ಯಾಕೆ ಬರೋದು ಸ್ವಲ್ಪ ಒಂದು ಟೈಮ್ ಹಿಡಿಯತ್ತಲ್ಲ, ಸೊ ಅಡ್ಜಸ್ಟ್ ಆಗೋಕ್ಕೆ. ಸೊ ಮತ್ತೆ ನಾವು ನಮ್ಮದು ತೆಲುಗು ವರ್ಷನ್ ಬರುವಾಗಲೂ ರೇ ಅರುಣ ಏನ್ರ ಶಬ್ದ ವೇಂಟೆ ಅಮ್ಮತ ಶಬ್ದ ವೇಂಟೆ, ಅದು ನಮ್ಮ ನಾರ್ಮಲ್ ತೆಲುಗು ಸ್ಲ್ಯಾಂಗ್ ಬೇರೆ, ಅದು ಈ ಹೈದರಾಬಾದ್ ತೆಲುಗು ಎಲ್ಲ ಅದು ಬೇರೆ. ನಮ್ಮ ಚಿಕ್ಕಬಳ್ಳಾಪುರ ತೆಲುಗು ಹೆಂಗೆ ಅಂದರೆ ಕೆಲವೊಂದು ಕನ್ನಡ ಪದಗಳೇ ಇನ್ವಾಲ್ವ್ ಆಗಿರುತ್ತೆ. ಜಲ್ದಿ ರಮ್ಮಂಡ್ಯ, ಜಲ್ದಿ ಬನ್ನಿ. ರಮ್ಮಂಡಿ ಅಂದ್ರೆ ಬನ್ನಿ ಅಂತ, ಆಮೇಲೆ ನೀವು ರಮ್ಮು ಗಿಮ್ಮು ಅನ್ಕೋಬೇಡಿ. ಓಕೆ, ಈ ಥರ ಭಾಷೆ, ಯಮ್ಮಿ ಬಾದ್ಗಳು, ಈ ಥರ ಅದು ಒಂಥರ ಏನೋ ಒಂಥರ ಒಂದು ಮಾಸಾಗಿ ಮತ್ತು ಸಖತ್ ಸ್ಲ್ಯಾಂಗು ನನಗೆ ಯಾವಾಗಲೂ ಇಷ್ಟ ಆಗುತ್ತೆ. ಮತ್ತು ನನ್ನ ತುಂಬ ಜನ ಫ್ರೆಂಡ್ಸ್ ಕೂಡ ಇದೇ ಸ್ಲ್ಯಾಂಗ್ ಯೂಸ್ ಮಾಡೋರೆ ನಮ್ಮ ಮನೆ ಹತ್ರ ಎಲ್ಲ ಇರೋದು. ಸೊ ಕನ್ನಡ ಮಾತಾಡೋವಾಗಲಾಗಲಿ ಅಥವಾ ತೆಲುಗು ಮಾತಾಡೋವಾಗಲಾಗಲಿ ಈ ಸಿನಿಮಾ ಈ ಸ್ಲ್ಯಾಂಗಲ್ಲಿ ಮಾಡಿದ್ದೊಂದು ಪರ್ಸ್ನಲ್ಲಾಗಿ ತುಂಬ ಇಷ್ಟ. ಆಮೇಲೆ ಆ ಸ್ಲ್ಯಾಂಗ್ನ ಇನ್ನೂ ಸ್ವಲ್ಪ ಪಾಲಿಶ್ಡಾಗಿ, ಇನ್ನೊಂದು ಸ್ವಲ್ಪ ನೀಟಾಗಿ ನಮಗೆ ಗೊತ್ತಿರೋದನ್ನ ನಾವು ನಿಂಕ ಅಂತ ಮಾತಾಡ್ಬೋದು. ಬಟ್ ಕೆಲವೊಂದು ಪದಗಳೆಲ್ಲ ನಮಗೆ ಗೊತ್ತಿರಲ್ಲ ಅಲ್ವಾ. ತುಂಬ ಚೆನ್ನಾಗಿ ಹೇಳ್ಕೊಟ್ಟದ್ದು ಇವನು, ಮತ್ತು ಇನ್ನೊಂದಷ್ಟು ಜನ ನಮ್ಮ ಟೀಮಲ್ಲಿ ಇದ್ದವರು. ಇವರೆಲ್ಲರೂ ಕೂಡ ನಮ್ಮ ಅಂಜನ್ ನಾಣಿ ಅವ್ರು ಯಾರಿದ್ದಾರಲ್ವ, ನಮ್ಮ ಹೀರೋ, ಅವರ ಫ್ಯಾಮಿಲಿ ಮೆಂಬರ್ಸೇ ಅವರೆಲ್ಲರೂ. ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಚಪ್ಪಾಳೆ ಬರಲಿ. ಆ್ಯಕ್ಚುಲಿ ಈ ಸಿನಿಮಾ ತುಂಬ ಕೂಡ್ಕೊಂಡಿದ್ದೆ ಫ್ಯಾಮಿಲಿ ಮೆಂಬರ್ಸೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಸ್ವಲ್ಪ ನಿಲ್ಲೋ ಅಂಥ ಸಂದರ್ಭ ಬಂದಾಗಲೂ ಫ್ಯಾಮಿಲಿ ಮೆಂಬರ್ಸೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಫ್ಯಾಮಿಲಿ ಮೆಂಬರ್ಸೇ ಈ ಡೈಲಾಗ್ ವರ್ಷನ್ ಅದೆಲ್ಲ ಬಂದಾಗ ಅವರೆಲ್ಲ ಅಲ್ಲಿಯವರೇ ಆಗಿದ್ದರಿಂದ ಅವರಿಗೆ ಭಾಷೆ ಆರಾಮಾಗಿ ಬರ್ತಾಯಿತ್ತು. ಸೊ ನಮಗೆಲ್ಲ ಅವರೇ ಅದನ್ನು ಹೇಳ್ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಶ್ರಾವಣಿ. ಅವರು ನಾನೇನೋ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಹೀರೋಯಿನ್ ನಾನು ಅನ್ನೋ ಒಂದು ಬಿಲ್ಡಪ್ಪಲ್ಲೆಲ್ಲ ಏನಿರಲಿಲ್ಲ. ಶಿ ವಾಸ್ ಆಲ್ಸೋ ವಿತ್ ಅಸ್, ನಮ್ಮ ಜೊತೆ ನಿಂತ್ಕೊಂಡು ಆ ಪ್ಯಾಡೆಲ್ಲ ಇಟ್ಕೊಂಡು ಈ ಮೇಡಮ್ ಇದು ಈ ಸ್ಲ್ಯಾಂಗಲ್ಲಿ ಹೇಳಿ, ಇದು ಹಿಂಗೆ ಹೇಳಿ ಅಂತ ಅಂದ್ಕೊಂಡು, ಈವನ್ ಡಬ್ಬಿಂಗಲ್ಲೂ ಕೂಡ ಅವರು ಅಲ್ಲಿದ್ದರು. ಸೊ ಎಲ್ಲರೂ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರಿ ಮಾಡಿರುವಂತಹ ಒಂದು ಸಿನಿಮಾ ಲವ್ ರೆಡಿ ಸಿನಿಮಾ. ಆ್ಯಕ್ಚುಲಿ ಹೀರೋಯಿನ್ ಬಗ್ಗೆ ಮಾತನಾಡ್ತಾ ಇದ್ರಿ, ನಾವು ಇನ್ನೊಂದು ಇಂಟರ್ವ್ಯೂಲ್ಲಿ ಸಿಗ್ತೀವಿ ಅವ್ರಿಗೆ. ಬಟ್ ಈ ಪ್ರಶ್ನೆ ನಿಮಗೆ ಅಂದರೆ, ಸಾಕಷ್ಟು ಜನ ಹೇಳ್ತಾ ಇರೋದು ಹುಡುಗರು ಅಪ್ಪ ಸಿಕ್ಕರೆ ಅಂದರೆ ಅವರ ಒಂದು ಪ್ರೆಸೆನ್ಸ್ ಇದೆಯಲ್ಲ, ಒಂದು ರೀತಿಲಿ ಸ್ಯಾರಿ ಹಾಕ್ಕೊಂಡು ಒಂದು ಒಂದು ಮಿಡಲ್ ಕ್ಲಾಸ್ ಹುಡುಗಿರು ಹೇಗಿರ್ತಾರೆ ಟ್ರೆಡಿಷ್ನಲ್ ಆಗಿ, ಅದು ಅಟ್ಟೈರ್ ಇರ್ಬೋದು, ಪ್ರತಿಯೊಂದು ಹುಡುಗರಿಗೆ ಕನೆಕ್ಟ್ ಆಗ್ತಾ ಇದೆ. ಎಲ್ಲರೂ ಅವ್ರನ್ನ ನೋಡೋದಕ್ಕೆ ಅಂತಲೇ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಹೇಳ್ತಾ ಇರೋ, ಈ ಸಿನಿಮಾ ನೋಡು ನಿಂಗೆ ಪಕ್ಕ ಅವ್ರ ಮೇಲೆ ಲವ್ ಆಗುತ್ತೆ. ನನಗೆ ಹೇಳ್ತಾ ಇದ್ದಾರೆ, ಅಂದರೆ ಒಬ್ರು ಹುಡುಗಿಯಾಗಿ ಸಿನಿಮಾ ನೋಡು ನಿಂಗೆ ಅವ್ರ ಮೇಲೆ ಲವ್ ಆಗುತ್ತೆ ಅಂತ ಹೇಳಿ. ಇನ್ನು ಹುಡುಗರಿಗೆ ಎಷ್ಟು ಲವ್ ಆಗಿರ್ಬೋದು ಅಲ್ವಾ? ಹುಡುಗರನ್ನೇ ಕೇಳಬೇಕು ನೀವು, ಇವ್ರಿಗೆ ಕೇಳಲ್ಲ, ನಿಮ್ಮನ್ನ ಕೇಳಲ್ಲ ನಾನು. ಓಕೆ, ಅಂದರೆ ನೀವಿಬ್ರು ಆ ಭಾಗದವ್ರೇನಾ ಹೇಗೆ? ನಾನು ಪ್ರಾಪರ್ ಬ್ಯಾಂಗ್ಳೂರ್.
ಸೊ ಇಲ್ಲೇ ಬಸವನಗುಡಿ ಕತ್ತೂರು ಟಚ್ ಇರುತ್ತೆ ಸ್ವಲ್ಪ ಈ ಭಾಷೆಗಳು, ಈ ಸ್ಲ್ಯಾಂಗ್ ಎಲ್ಲ. ನನಗೂ ಕೂಡ ಅಂದರೆ ನಾನು ಪ್ರಾಪರ್ ಹಾಸನ್ ಚನ್ನರಾಯಪಟ್ಟಣ ಮೂಲದವಳು ಆದರೂ ಕೂಡ ನಾವು ಬೆಂಗಳೂರಿಗೆ ಬಂದು ಸುಮಾರು ವರ್ಷಗಳಾಗೋಗಿದೆ, ಒಂದು 20 ವರ್ಷದ ಮೇಲೆ ಆಗೋಗಿರೋದ್ರಿಂದ ನಮ್ಮ ಏರಿಯಾ ಸುತ್ತಮುತ್ತಲ ಇರೋ ಎಲ್ಲ ಸರ್ಜಾಪುರ ಮತ್ತು HSR ಲೇಔಟು, ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲೆಲ್ಲ ಈ ಸ್ಲ್ಯಾಂಗ್ ತುಂಬ ಯೂಸ್ ಮಾಡ್ತಾರೆ ಕೆಲವರು. ಸೊ ಹಾಗಾಗಿ ನನಗೆ ಈ ತೆಲುಗು ಪದಗಳಾಗಲಿ ಈ ಸ್ಲ್ಯಾಂಗ್ ಆಗಲಿ ಅಷ್ಟು ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ, ಸ್ವಲ್ಪ ಆರಾಮಾಗಿ ಬಂತು. ಅವತ್ತು ಆಕ್ಚುಲಿ ಟ್ರೇಲರ್ ಲಾಂಚ್ ಅಲ್ಲಿ ನಿಮ್ಮನ್ನ ವಿಜಯ್ ಸರ್ ಹುಡುಕ್ತಾ ಇದ್ರು. ನನ್ನ ಅದೃಷ್ಟ ಅದು ವಾಣಿ ಅವರೆಲ್ಲಿ, ಬಟ್ ನಾನು ಅವತ್ತು ಬರೋಕ್ಕಾಗಲಿಲ್ಲ. ಮಂಡ್ಯದ ಹುಡುಗಿ ಎಲ್ಲಿ ಅಂತ. ಮಂಡ್ಯ ಹುಡುಗಿ ಎಲ್ಲಿ ಅಂತ ಕೇಳ್ತಾ ಇದ್ರು. ನಾನು ಯಾವಾಗ ಕೇಳ್ತಾ ಇದ್ರೆ ವಿಜಯ್ ಸರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಅವತ್ತು ನಾನು ನನ್ನ ಕೈಗೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅವತ್ತು. ಸೊ ಹಾಗಾಗಿ ಪೇಯ್ನ್ಗೆ ಮಲಗಿಬಿಟ್ಟಿದ್ದೆ, ಜ್ವರ ಬಂದು ಬರೋಕ್ಕಾಗಲಿಲ್ಲ. ಬಟ್ ಖುಷಿ ಆಯಿತು ನನಗೆ. ನಾನು ಆವಾಗಲೇ ಹೇಳ್ದಾಗೇ ಲೈಕ್ ನಮ್ಮ ದುನಿಯಾ ವಿಜಯ್ ಸರ್ ಇಟ್ಸ್ ಲೈಕ್ ನ್ಯೂ ಕಮರ್ಸ್ಗೆ ಇಸ್ ಅ ಬಿಗ್ ಸಪೋರ್ಟ್. ಅದರಲ್ಲಿ ಅವ್ರು ಆಲ್ರೆಡಿ ಈಸ್ ಅ ಬಿಗ್ ಅಚೀವರ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ ಲೆಜೆಂಡ್ ಅವರು ಅಂತ ಹೇಳ್ಬೋದು. ಆ ಥರದವರು ನಾವು ಇವಾಗ ಸಿಗುರ್ತಾ ಇರೋರ ಹೆಸರನ್ನು ನೆನಪಿಟ್ಕೊಂಡು ಕೇಳ್ತಾರೆ, ಅಥವಾ ನೆನಪಿಟ್ಕೊಂಡು ನಮ್ಗೆ ಇಷ್ಟನಪ್ಪ, ಚೆನ್ನಾಗಿ ಮಾಡ್ತಾಳಪ್ಪ ಹುಡುಗಿ ಅಂತ ಅಂತಾರೆ ಅಂತಂದರೆ ಇಟ್ಸ್ ಅ ಬ್ಲೆಸ್ಸಿಂಗ್. ನಮ್ಗೆ ಇಷ್ಟ ಅಂದರೆ ಲೈಕ್ ನಮ್ಮ ಅದೃಷ್ಟ ಅದು. ನಿಜವಾಗ್ಲೂ ಆ್ಯಕ್ಚುಲಿ ಅವತ್ತು ನೀವಿರಲಿಲ್ಲ, ಬಟ್ ಅವರು ಪ್ರತಿ ಕ್ಯಾರೆಕ್ಟರ್ನ ಹೇಳಿ ಕರೀತಿದ್ದಾರೆ. ನಮಗೆ ಇವ್ರು ಇಷ್ಟು ಅಬ್ಸರ್ವ್ ಮಾಡಿ ಸಿನಿಮಾ ನೋಡಿದ್ದಾರೆ ಅಲ್ವಾ, ವಾವ್ ಗ್ರೇಟ್ ಅಂತ ಅನ್ನಿಸ್ತು. ಪ್ರತಿ ಕ್ಯಾರೆಕ್ಟರ್ಸ್ನ ಇವ್ರನ್ನ ಕರೆದಿದ್ದಾರೆ, ಪ್ರತಿಯೊಬ್ಬರನ್ನು ಸ್ವೀಟಿ ಐ ಲವ್ ಯು ಸ್ವೀಟಿ ಅಂತೆಲ್ಲ ಹೇಳ್ತಾ ಇದ್ರು. ಶೀ ಈಸ್ ಲೈಕ್ ಶಿ ಫಿಟ್ ಟು ದಟ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗೆ ಅವರು ಪಕ್ಕಾ ಸೂಟ್ ಆಗಿದ್ದಾರೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅಷ್ಟು ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮಗೆ ಕೂಡ ಅಂದರೆ ಲೈಕ್ ಗೊತ್ತಿರೋರಿಗೆ ಅಥವಾ ಎಕ್ಸ್ಪೀರಿಯನ್ಸ್ ಇರೋರಿಗೂ ಕೂಡ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅಷ್ಟು ಆರಾಮಾಗಿ, ಮತ್ತು ಅವ್ರನ್ನ ಅಂದರೆ ಸ್ವಲ್ಪ ಅಲ್ಲೆಲ್ಲ ಅವ್ರನ್ನ ನಾವು ಬಾಡಿ ಶೇಮಿಂಗ್ ಮಾಡೋ ಥರ ತುಂಬ ಇಲ್ಲ, ಅಂದರೆ ಕೆಲವೊಂದು ಕಡೆ ಅವ್ರನ್ನ ಬಾಡಿ ಶೇಮಿಂಗ್ ಮಾಡೋ ಥರ ಡೈಲಾಗ್ಸ್ಗಳಿದ್ರೂ ಕೂಡ ಶಿ ಹ್ಯಾಸ್ ಟೇಕನ್ ಪಾಸಿಟಿವ್ಲಿ. ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ಆ್ಯಕ್ಟ್ ಮಾಡಿರೋದು ನನಗೂ ಖುಷಿ ಆಯಿತು ಅವ್ರ ಪರ್ಫಾಮೆನ್ಸ್ ನೋಡಿದ್ದು. ಅಂದರೆ ಲೈಕ್ ಇವಾಗ ನೆಕ್ಸ್ಟ್ ಯಾರಾದರೂ ಈ ಸಿನಿಮಾದಿಂದ ಅವ್ರನ್ನ ರೆಕಗ್ನೈಸ್ ಮಾಡಿ ಬೇರೆದಕ್ಕೆ ಹಾಕೋಬೇಕು ಅಂತ ಅಂದರೆ ಫಿಟ್ ಒಂದು ಹೇಳಿ ಮಾಡಿಸಿದಂಥ ಒಂದು ಕ್ಯಾರೆಕ್ಟರ್ ಥರ ಮಾಡಿದ್ದಾರೆ ಅವರು. ನಮಗೆ ಆ್ಯಕ್ಚುಲಿ ಟ್ರೇಲರ್ ಲಾಂಚ್ ಆಯ್ತು ಕನ್ನಡ ವರ್ಷನಲ್ಲಿ. ಅವತ್ತು ಬರೀ ಒಂದು ಕಡೆ ಅವ್ರು ಬಂದು ಹೋಗ್ತಾರೆ, ಐ ಲವ್ ಯು ಅಂತ ಏನೋ ಅವ್ರು ಬಂದು ಹೇಳ್ಬಿಟ್ಟು ಹೋಗ್ತಾರೆ. ಬಟ್ ನಮಗೆ ಅಷ್ಟಕ್ಕೆ ನಗು ಬಂತು. ನಮ್ಗೆ ಗೊತ್ತಿಲ್ಲ ಯಾಕೆ ಅಂತ, ಬರೀ ಅವ್ರು ಐ ಲವ್ ಯು ಹೇಳಿದ್ರು ನಮ್ಗೆ ನಗು ಬಂತು. ನಾನು ಅಂದ್ಕೊಂಡೆ ಸಿನಿಮಾ ಇನ್ನು ಹೆಂಗಿರ್ಬೋದು, ಇವ್ರು ಸಿನಿಮಾದಲ್ಲಿ ಇನ್ನೇನು ಮಾಡಿರ್ಬೋದು, ಅದಕ್ಕೆ ವಿಜಯ್ ಸರ್ ಇವ್ರನ್ನ ಅಷ್ಟು ಇದಾಗಿ ಕರೀತಿದ್ದಾರೆ ಅಂತ ಹೇಳಿ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಇದ್ರ ಜೊತೆಗೆ ನೀವು ಈಗ ಸಿನಿಮಾ ರಿಲೀಸ್ ಆಗಿದೆ, ಪ್ರತಿ ಕ್ಯಾರೆಕ್ಟರ್ ಬಗ್ಗೆನೂ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ನಿಮ್ಮ ಕ್ಯಾರೆಕ್ಟರ್ ನೋಡ್ದಂಥ ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಇಂಡಸ್ಟ್ರಿಲಿ ಒಂದಷ್ಟು ಜನ ಆಗಲಿ ಏನು ಹೇಳ್ತಿದ್ದಾರೆ? ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಮ್ಯಾಮ್. ಇಲ್ಲ ಲೈಕ್ ಏನು ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ಯಾ, ಆ ಕ್ಯಾರೆಕ್ಟರ್ ಕರೆಕ್ಟ್ ಸೂಟ್ ಆಗಿದೆಯಾ ಅಂತಾನೆ ಅಂದರು. ಸೊ ಅಷ್ಟೇ. ಚೆನ್ನಾಗಿ ಬಂದಿದೆ ಅಲ್ಲ, ಇಲ್ಲ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ಹೇಳಿದ್ರು. ಸಿನಿಮಾ ತುಂಬ ಚೆನ್ನಾಗಿದೆ. ಲೈಕ್ ಇದು ಈ ಥರ ಸಿನಿಮಾಗಳು ಬಂದಿಲ್ಲ. ಸೊ ಇದು ತುಂಬ ಡಿಫ್ರೆಂಟ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಸೊ ಹೀರೋಯಿನ್ನು ಮತ್ತು ಎಲ್ಲರೂ ಪ್ರತಿಯೊಬ್ಬರೂ ಅಂದರೆ ಹೊಸಬ್ರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಅಂದರೆ ಹೊಸಬ್ರು ಅನ್ಸಲ್ಲ ಅಂತೆಲ್ಲ ತುಂಬ ಕಾಂಪ್ಲಿಕೇಟ್ ಕೊಟ್ಟರು. ನಿಮ್ಮ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದೆ. ನನ್ನ ಬಗ್ಗೆ ಇಷ್ಟೇ ಹೇಳಿದ್ರು, ಸಿನಿಮಾ ಬಗ್ಗೆ ಇಷ್ಟೇ ಹೇಳಿದ್ರು ಅಂತ. ಸೋ ಸಾಕತ್. ನೀವೆಲ್ಲರೂ ಹೇಗೆ ಅಂದರೆ ಲವ್ ರೆಡಿ ಕನೆಕ್ಟ್ ಆಗಿದ್ದು ಹೇಗೆ ಅಂತ, ನೀವು ಹೆಂಗೆ ಹೋದ್ರಿ ಈ ಸಿನಿಮಾಗೆ ಅಂತ, ನೀವು ಹೆಂಗೆ ಬಂದ್ರಿ? ಇಟ್ಸ್ ಲೈಕ್ ನನಗೆ ಹೆಸರು ಮರ್ತೋಗಿದೆ. ನಮ್ಮ ಟೀಮಲ್ಲಿ ಮುಂಚೆ ಒಬ್ಬರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರ ಹೆಸರು ಮರ್ತಿದ್ದೀನಿ, ಐ ಆಮ್ ಸಾರಿ. ಅವ್ರು ನನ್ನ ಕರೆಸಿದ್ರು, ಇದೊಂದು ಸಿನಿಮಾ ಮಾಡ್ತಾಯಿದ್ದೀವಿ, ಇದರಲ್ಲಿ ಒಂದು ಹೀರೋ ಅಕ್ಕನ ಕ್ಯಾರೆಕ್ಟ್ರ್ ಮಾಡ್ಬೇಕು ನೀವು. ನಾನು ಅಕ್ಕನ ಕ್ಯಾರೆಕ್ಟ್ರಾ ಅಂದರೆ ಲೈಕ್ ಕ್ಯಾರೆಕ್ಟ್ರ್ ಮಾಡಬಾರ್ದು ಅಂತ ಏನಿಲ್ಲ, ನಮಗೆ ಅದು ಹೆಂಗಾಗೋಗ್ಬಿಡುತ್ತೆ ಅಂತಂದರೆ ಫಿಕ್ಸ್ ಮಾಡಿಬಿಡ್ತಾರೇನೋ ಮುಂದೆ ಯಾವಾಗ್ಲೂ ಅಂತ ಅಂದ್ಬಿಟ್ಟು ಒಂದು ಭಯ ಇರುತ್ತಲ್ವ. ಬಟ್ ಆಮೇಲೆ ಕತೆ ಅವರು ಹೇಳಿದ್ರು. ಕತೆ ಹೇಳಿದಾದ್ಮೇಲೆ ಇದೊಂದು ರಿಯಲ್ ಸ್ಟೋರಿ
ಸೊ ಇದರಲ್ಲಿ ಅಕ್ಕನ ಕ್ಯಾರೆಕ್ಟ್ರು ನೀವು ಮಾಡಬೇಕಾಗತ್ತೆ ಓಕೆನಾ ಅಂತಂದರು. ತೆಲುಗು ಮಾತಾಡ್ಸಿದ್ರು, ಒಂದು ಫೋನ್ ಕಾಲಲ್ಲಿ ಮಾತಾಡಿದ್ದು, ಫೋನ್ ಕಾಲಲ್ಲಿ ತೆಲುಗುವಲ್ಲಿ ಮಾತಾಡ್ಸಿದ್ರು. ತೆಲುಗುವಲ್ಲಿ ಮಾತಾಡಿದೆ ನಾನು. ಸೊ ನಾನು ಇಷ್ಟು ತೆಲುಗು ಬಂದರೆ ಸಾಕು, ನಾವು ಮುಂದಕ್ಕೆ ನಾವು ಕಲಿಸ್ಕೊಡ್ತೀವಿ ಮಾಡ್ಕೊತೀವಿ ಅಂತ ಹೇಳಿ ಟೀಮಿಗೆ ಹೋಗಿದ್ದು. ಅದಾದಮೇಲೆ ಒಂದು 10 days ಇರುತ್ತೆ ನಿಮ್ಮ ಕ್ಯಾರೆಕ್ಟ್ರು ಅಂತ ಹೇಳಿದ್ದು. ಇದೊಂದು ಜಾಯಿಂಟ್ ಫ್ಯಾಮಿಲಿ ಕತೆ ಅಂತ ಅಂದ್ಬಿಟ್ಟು ಆ 10 days ಹೋಗಿ 30 days ಆಯಿತು, 35 days ಆಯಿತು. ನನಗೆ ಒಂದು ಕಡೆಯಿಂದ ಓಕೆ ಬರೋ ಸ್ಯಾಲ್ರಿ ಬರುತ್ತೆ, ಅದೇನು ತೊಂದರೆ ಇಲ್ಲ. ಬಟ್ ಆದರೆ ನಮ್ಮ ಕೊರೋನಾ ಟೈಮಲ್ಲಿ ಅದು ಶೂಟ್ ಆಗ್ತಾ ಇದ್ದಿದ್ದು. ಆ ಟೈಮಲ್ಲಿ ಲಾಕ್ಡೌನ್ ಆಗೋಗ್ಬಿಡ್ತು. ಲಾಕ್ಡೌನಲ್ಲಿ ನಾವು ಆಲ್ರೆಡಿ ಶೂಟಿಂಗಲ್ಲಿ ಹೋಗಿದ್ವಿ, ಇಮಿಡಿಯೇಟ್ ಲಾಕ್ಡೌನ್ ಆಗಿದ್ದರಿಂದ ನಾವು ಅಲ್ಲಿ ಲಾಕ್ ಆಗಿಬಿಟ್ವಿ. ಸೊ ಅಲ್ಲಿ ಲಾಕ್ ಆಗಿ ಒಂದು 30 days ಎಲ್ಲ ಒಂದೇ ಕಡೆ ಇದ್ದಿದ್ದರಿಂದ ಸಿನಿಮಾದಲ್ಲಿ ನಾವು ಏನು ಕ್ಯಾರೆಕ್ಟ್ರ್ ಮಾಡಿದ್ವೋ, ಏನು ಪಾತ್ರ ಮಾಡಿದ್ವೋ, ಬಟ್ ಔಟ್ ಆಫ್ ದ ಸಿನಿಮಾ ಹೊರಗಡೆ ತುಂಬ ಒಳ್ಳೆ ಬಾಂಡಿಂಗ್ ಬೆಳೀತು. ಕಾಣಿಸ್ತದೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಸ್, ನೀವು ಹೇಗೆ ಕನೆಕ್ಟ್ ಆಗಿದ್ದಲ್ಲ? ಅಂದರೆ ಆ್ಯಕ್ಚುಲಿ ಅವಾಗ ನಾನು ಫಿಲಮ್ ಮಾಡಿದ್ದೆ, ಒಂದು ಆರ್ ಕನ್ನಡಲ್ಲಿ ಆಗಿ ಮುಗ್ದು ಎಲ್ಲ ಟ್ರೈ ಮಾಡ್ತಿದ್ದೆ. ನನಗೆ ಯಾವುದೂ ಬ್ಯಾಕ್ಗ್ರೌಂಡ್ ಇಲ್ಲಲ್ಲ, ಸೊ ಆಡಿಷನ್ಸ್ ಮೇಲೆ ನಾನು ಡಿಪೆಂಡ್ ಆಗಬೇಕು. ಸೊ ಆಡಿಷನ್ಸ್ ನಾವು ಟ್ರೈ ಮಾಡ್ತಿದ್ದೆ. ಗ್ರೂಪಲ್ಲಿ ಒಂದು ಪೋಸ್ಟ್ ಬಂತು ಆ್ಯಕ್ಚುಲಿ ಆವಾಗ. ಸೊ ಕನ್ನಡ ಗ್ರೂಪಲ್ಲಿ ಒಂದು ಪೋಸ್ಟ್ ಬಂದು ಈ ಥರ ಲವ್ ರೆಡ್ಡಿ ಆಡಿಷನ್ಸ್ ಅಂತ. ಸೊ ಓಕೆ ಟ್ರೈ ಮಾಡೋಣ ಅಂತ ಪ್ರೊಫೈಲ್ ಶೇರ್ ಮಾಡಿದೆ. ಸೊ ಆಫೀಸಿಗೆ ಬರೋಕ್ಕೆ ಹೇಳಿದ್ರು, ಡೈಲಾಗ್ಸ್ ಕೊಟ್ಟರು, ಲುಕ್ ಟೆಸ್ಟ್ ಮಾಡಿದ್ರು, ಆ್ಯಂಡ್ ಸ್ಲ್ಯಾಂಗ್ ಹಾಕ್ಬಿಟ್ಟು ಇನ್ನೊಂದು ಆಡಿಷನ್ ಮಾಡಿದ್ರು. ಫಸ್ಟು ಕನ್ನಡ ಮಾಡಿದ್ರು, ಆಮೇಲೆ ಸ್ಲ್ಯಾಂಗ್ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಆಡಿಷನ್ ಮಾಡಿದ್ರು. ಸೊ ಓಕೆ ನೀನು ಫಿಟ್ ಆಗ್ತಾ ಕರೆಕ್ಟಾಗಿ ನೀನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಕ್ಯಾರಿ ಫಾರ್ವರ್ಡ್ ಆಯಿತು ಹಂಗೆ. ಸೊ ಆಮೇಲೆ ಫಸ್ಟು ಸ್ವಲ್ಪ ಒಂಥರ ರಿಸರ್ವ್ಡ್ ಆಗಿದ್ದೆ ನಾನು, ಸ್ವಲ್ಪ ಯಾರು ಗೊತ್ತಿಲ್ವಲ್ಲ, ತೆಲುಗು ಟೀಮ್, ಹೈದ್ರಾಬಾದ್ ಡೈರೆಕ್ಟರ್ ಅಂತ ಹೇಳ್ತಿದ್ದಾರೆ. ಸೊ ಬಟ್ ಎಲ್ಲ ಆ್ಯಕ್ಟರ್ಸ್ ಎಲ್ಲ ಕನ್ನಡದವರೇ ಅಲ್ವಾ. ಸೊ ಆಮೇಲೆ ನನಗೆ ಸ್ವಲ್ಪ ಒಂಥರ ಈಸಿ ಆಗೋಯ್ತು. ಸೊ ಆಮೇಲೆ ಏನೇ ಇದ್ದರೂ ಇನ್ಪುಟ್ಸ್ ಕೊಡೋರು ಎಲ್ಲರೂ. ಸೊ ಎಲ್ಲ ನಮ್ಮ ಎಲ್ಲ ಇವರೇ ಅಲ್ವಾ. ಸೊ ಎಲ್ಲ ಇನ್ಪುಟ್ಸ್ ಕೊಟ್ಟು ಒಂಥರ ಇನ್ಪುಟ್ ಎಲ್ಲ ನಾವೇ ಕೊಟ್ವಿ. ಇದು ಮೂಗಿಂಗ್ ಹಿಂಗೆ ಅಳ್ಸೋದು ಅದೆಲ್ಲ ಅವನೇ ಮಾಡ್ಕೊಂಡು ಹಿಂಗೆಲ್ಲ ಅಂದ್ರು ಇಂತೆ ನಿಮ್ಗೆಲ್ಲ ಹಂಗೆ. ಅಯ್ಯೋ ರಾಮ. ಮತ್ತೆ ನಾವು ನಮ್ಮ ಅಮ್ಮ ಕ್ಯಾರೆಕ್ಟರ್ ಮಾಡಿದಾರಲ್ವ, ಇವ್ರ ಅಮ್ಮ ಕ್ಯಾರೆಕ್ಟ್ರು, ಅವ್ರನ್ನಂತೂ ಫುಲ್ ಇಮಿಟೇಟ್ ಮಾಡಿ ರೇಕ್ಸ್ ಹಾಕ್ಬಿಡ್ತಾ ಇದ್ದೆ. ಇವನಿಗೆ ಒಂದು ಒಡೆಯೋ ಸೀನೆಲ್ಲ ಇದೆ, ತಿಕ್ಲೋಳು. ಅವ್ರ ವಾಯ್ಸ್ ಒಂದು ಸ್ವಲ್ಪ ಮೆಲೋಡಿಯಾಗಿ ಬರುತ್ತೆ. ಊರ್ರ ತಿಕ್ಲೋಳು, ಊರ್ರ ತಿಕ್ಲೋಳು. ಈ ಸೀನ್ನ ಒಂದು 4-5 ಸರಿ ಶೂಟ್ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಏನೋ ಸರಿಯಾಗಿ ಬಂದಿಲ್ಲ ಅಂತ ರೀಶೂಟ್ ಆಗ್ತಾನೆ ಇತ್ತು. ಅವ್ರು ಬರೋಕ್ಕಿಂತ ಮುಂಚೆನೇ ನಾನು ಹೋಗಿ ನಿಂತ್ಕೊಂಬಿಡೋದು. ಊರ್ರ ತಿಕ್ಲೋಳು, ಊರ್ರ ತಿಕ್ಲೋಳು ಶುರು ಮಾಡ್ತಾರೆ ನೋಡಿ, ಶುರು ಮಾಡ್ತಾರೆ ಇವಾಗ ಅಂತ ಅಂದ್ಬಿಟ್ಟು. ಸೊ ಏನು ತುಂಬ ಜನನ ಇಮಿಟೇಟ್ ಮಾಡಿಕೊಂಡು ರೇಗಿಸ್ಕೊಂಡು 4 ಸರಿ ಹೊಡ್ಸ್ಕೊಂಡಿದ್ದೀನಿ ಕಪಾಳಕ್ಕೆ ನಾನು. ಆ ಡೈಲಾಗ್ ಹೇಳ್ಬಿಟ್ಟು ಹೊಡಿಬೇಕು ಅವ್ರು ನನಗೆ. 4 ಸಲ ಹೊಡ್ಸ್ಕೊಂಡಿದ್ದೀರಾ? ಚೆನ್ನಾಗಿತ್ತ? ಅದೇನು ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕೆ ಅನ್ಸುತ್ತೆ ನಿಮ್ ಕೆನ್ನೆ ಆ ಕಲರ್ ಕೆಂಪಾಗಿದೆ. ಸೊ ಇದ್ರ ಜೊತೆಗೆ ಒಂದು ಸಿನಿಮಾ ಬರೀ ಆ ಭಾಗದವ್ರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅಂದ್ರೆ ಖುಷಿ ಪಡೋ ವಿಚಾರ. ಆ್ಯಂಡ್ ಅದ್ರಲ್ಲಿ ಒಂದು ಯಾವುದೋ ಒಂದು ಕೀ ಪಾಯಿಂಟ್ ಅಂತೂ ಇದ್ದೇ ಇರುತ್ತೆ ಖಂಡಿತ. ಸೊ ಈ ಸಿನಿಮಾ ತೆಲುಗಲ್ಲಿ ರಿಲೀಸ್ ಆಗಿದ್ರು ಕೂಡ ಕನ್ನಡದವ್ರಿಗೆ ತುಂಬ ಕನೆಕ್ಟ್ ಆಗ್ತಾ ಇದೆ. ಅದು ಯಾವ ವಿಚಾರಕ್ಕೆ ಅಂತ ನೀವು 3 ಜನದಿಂದಲೂ ಒಂದೊಂದು ಆನ್ಸರ್ಸ್ಬೇಕು ನನಗೆ. ಯೂಶ್ವಲಿ ಅಂದರೆ ಫಸ್ಟು ಫ್ಯಾಮಿಲಿ ವ್ಯಾಲ್ಯೂಸ್ ಆಗ್ಬೋದು. ಸೊ ಫ್ಯಾಮಿಲಿಯಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಡೆಯೋ ಏನೇನು ಸಿಚುವೇಶನ್ಸ್, ಹೆಂಗೆ ಪ್ರಾಬ್ಲಮ್ ಬಂದರೆ ಹೆಂಗೆ ಸಾಲ್ವ್ ಮಾಡ್ತಾರೆ. ಸೊ ಯಾರೊಬ್ಬರು ಮಿಸ್ಟೇಕ್ ಮಾಡಿದ್ರೆ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ. ಆ್ಯಂಡ್ ಲವ್ವಲ್ಲಿ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್. ಬರೀ ಲವ್ ಮಾಡಿದ್ರೆ ಅಷ್ಟೇ ಅಲ್ಲ, ಅದ್ರಲ್ಲಿ ಕಮ್ಯುನಿಕೇಷನ್ ಆಗ್ಬೋದು. ಸೊ ಹೇಳ್ಕೊಳ್ಳೋಷ್ಟು ಫ್ರೀಡಮ್ಮು ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಥರ ಒಂದು ಮೆಸೇಜ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಪ್ಯಾಕ್ಡ್, ಫುಲ್ಲಿ ಫ್ಯಾಮಿಲಿ ಪ್ಯಾಕ್ಡ್ ಥರ. ಆ್ಯಂಡ್ ಎಲ್ಲ ಥರ ಎಮೋಷನ್ಸು ಇದೆ ಇದರಲ್ಲಿ. ಸೊ ಪರ್ಟಿಕ್ಯುಲರ್ ಒಂದೇ ಇದಕ್ಕಲ್ಲ. ಸೊ ಮಿಕ್ಸ್ಚರ್ ಆಫ್ ಎಲ್ಲ ಎಮೋಷನ್ಸ್ ಇದ್ದು ಒಂದು ಪ್ರಾಡಕ್ಟ್ ಮಾಡಿದ್ದೀವಿ. ಸೊ ಎಲ್ಲ ನೀವೇ ಹೇಳ್ಬಿಟ್ರಿ ಇವ್ರಿಗೆ. ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಹಿಂಗೆ ಹೇಳೋಣ ಅಂದ್ಕೊಂಡೆ ಹೇಳ್ಬಿಟ್ಟ, ಇನ್ನೊಂದು ಹೇಳೋಣ ಅಂತ ಅಂದ್ಕೊಂಡೆ ಅದು ಹೇಳ್ಬಿಟ್ಟ. ಓಕೆ ಒಂದು ಪ್ರಾಡಕ್ಟ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಪ್ರಾಡಕ್ಟ್ ಮಾಡಿ ಅವ್ನು ಲಾಂಚೇ ಮಾಡಿಬಿಟ್ಟ. ಬಟ್ ಹಾಗೆ ಲೈಕ್ ಒಂದು ಭಾಷೆಯಿಂದನೂ ಕನೆಕ್ಟ್ ಆಗ್ತಾ ಇದೆ. ಸೊ ಯಾಕೆ ಅಂತಂದರೆ ಇದೊಂದು ಬಾರ್ಡ್ರ್ ಪ್ರದೇಶ ಆಗಿರೋದ್ರಿಂದ ಈ ಕಡೆ ತೆಲುಗು ಅವ್ರಿಗೂ ಈ ಕಡೆ ಕನ್ನಡದವ್ರಿಗೂ ಇಬ್ಬರಿಗೂ ಒಂದು ಗೊತ್ತಿರೋವಂಥ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅದರಿಂದನೂ ಕನೆಕ್ಟ್ ಆಗಿದೆ. ಜೊತೆಗೆ ಸ್ಟೋರಿ ಕೂಡ ಕನೆಕ್ಟ್ ಆಗಿದೆ. ತುಂಬ ಜನ ಅದರ ಲೈಫಲ್ಲಿ ಲವ್ ಸ್ಟೋರಿಗಳು ನಡೆದಿರುತ್ತೆ, ಅಥವಾ ತುಂಬ ಪೇರೆಂಟ್ಸು ಈ ಥರದ್ದು ಒಂದು ಮಕ್ಕಳನ್ನ ನೋಡಿರ್ತಾರೆ. ಈ ಥರದ್ದು ಒಂದು ಮಕ್ಕಳದ್ದು ಏನೋ ಒಂದು ಲವ್ ಸ್ಟೋರಿಗಳು ಅವರು ಅನುಭವಿಸಿರ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಎಲ್ಲೋ ಒಂದು ಕಡೆ ಇದು ಕನೆಕ್ಟ್ ಆಗಿದೆ. ಜೊತೆಗೆ ಈ ಥರದ್ದು ಒಂದಷ್ಟು ಜನ ಫ್ರೆಂಡ್ಸು ಇರ್ತಾರೆ.
ಸೊ ಮತ್ತು ಒಂದು ಜಾಯಿಂಟ್ ಫ್ಯಾಮಿಲಿ ಕತೆ ಆಗಿರೋದ್ರಿಂದ ಮೇಯ್ನ್ಲಿ ಲೈಕ್ ಇತ್ತೀಚಿನ ದಿನಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಕತೆಗಳು ನಾವೇನು ಅಷ್ಟು ನೋಡ್ತಾ ಇಲ್ಲ, ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ಈ ಥರ ಇದ್ವಿ ಅಂತ ಒಂದು ಇಮ್ಯಾಜಿನೇಷನಲ್ಲಿ ಮಾತಾಡ್ತಾ ಇದ್ದೀವಿ ಹೊರತು ಈ ಥರ ಈ ಜಾಯಿಂಟ್ ಫ್ಯಾಮಿಲಿಗಳು ಇವಾಗ ಇರೋದು ಕಡಿಮೆನೇ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದು ಕೂಡ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಿದೆ ಅಂತ ಅನ್ನಿಸ್ತು. ಈಗ ಸಿನಿಮಾ ಸ್ಟಾರ್ಟ್ ಆದಾಗಲಿಂದ ನಿಮಗೆ ಭಾಷೆ ಹೊಸದು ಅನಿಸ್ಬೋದು, ಆಮೇಲೆ ಒಂದು 10 ನಿಮಿಷ 5 ನಿಮಿಷ ಅಷ್ಟೇ, ಆಮೇಲೆ ನೀವು ಆ ಭಾಷೆ ಒಳಗಡೆ ಹೋಗಿ ಮತ್ತು ಆ ಪ್ರಾಂತ್ಯದೊಳಗಡೆ ಹೋಗ್ಬಿಡ್ತೀರ. ಸೊ ಈಗ ಕರ್ನಾಟಕ ಇದ್ದರೆ ಚಿಕ್ಕಬಳ್ಳಾಪುರ ಅಲ್ಲೊಂದು ಹಳ್ಳಿ ಇರುತ್ತಲ್ವ, ಸೊ ನೀವು ಆ ಗ್ರಾಮದೊಳಗಡೆ ಹೋಗಿ ಅಲ್ಲಿರೋ ಕ್ಯಾರೆಕ್ಟರ್ಗಳನ್ನ ನೋಡ್ತಿರ್ತೀರ, ಅದು ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಮತ್ತು ಅವರೆಲ್ಲ ತುಂಬ ನೈಜವಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ಸೊ ಬೇಗ ಹತ್ರ ಕನೆಕ್ಟ್ ಆಗುತ್ತೆ. ಆಮೇಲೆ ಆ ಹುಡುಗ ಇವಾಗ ಹೀರೋ ಇರ್ಬೋದು, ಹೀರೋ ಫ್ರೆಂಡು ಮತ್ತು ಹೀರೋ ಫ್ಯಾಮಿಲಿ ಎಲ್ಲ ಅವ್ರ ಮನೇಲಿ ನಡೀತಿರೋ ಥರನೇ ಅನಿಸಿ ಸೊ ಕನೆಕ್ಟ್ ಆಗುತ್ತೆ. ಆಮೇಲೆ ತೆಲುಗುಲಿ ನಮ್ಮ NT ರಾಮಸ್ವಾಮಿ ಅವ್ರಿಗೆ ಅಲ್ಲಿ ಆಗಿದ್ದು ಇನ್ಸಿಡೆಂಟು, ಸೊ ಎಲ್ಲರೂ ನಮ್ಮ ಕನ್ನಡದವರೇ ಇರೋದ್ರಿಂದ ಸೊ ಅದು ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಮತ್ತು ಸೊ ಈ ಥರ ಕನೆಕ್ಟ್ ಆಗ್ತಾರೆ, ಈ ಥರ ಕನೆಕ್ಟ್ ಆಗುತ್ತೆ. ಈಗ ಹೇಳಿ, ಯಾರು ಈ ಸಿನಿಮಾವನ್ನ ಪಕ್ಕಾ ನೋಡಬೇಕು? ಆಪ್ಷನ್ಸ್ ನಾನೇ ಕೊಟ್ಬಿಡ್ತೀನಿ. ಲವ್ವಲ್ಲಿ ಬೀಳ್ತಿರೋರ, ಅಂದರೆ ಟ್ರ್ಯಾಕಲ್ಲಿ ಇರೋರ, ಅಥವಾ ಬ್ರೇಕಪ್ ಆಗಿರೋರ, ಅಥವಾ ಇನ್ನೂ ನಾನು ಕಂಫೆಸ್ ಮಾಡೋಕ್ಕೆ ರೆಡಿ ಇರೋರ, ಅಥವಾ ಇದ್ಯಾವುದು ಬೇಡ ನನ್ನ ಪಾಡಿಗೆ ನಾನು ಇರೋಣ ಅಂದ್ಕೊಳ್ಳೋರ, ಯಾರು? ಇನ್ನೊಂದು ಆಪ್ಷನ್ ಇಟ್ಕೊಂಡು ಆಲ್ ಆಫ್ ದಿ ಅಬೌವ್ ಅಂತ. ಇಲ್ಲ, ಅದ್ರ ಜೊತೆಗೆ ಈ 90s ಕಿಡ್ಸ್ ನೋಡಿ. ಅಯ್ಯೋ, ಮುಖ್ಯವಾಗಿ ನೋಡ್ಬೇಕು ಆಕ್ಚುಲಿ. 90s ಕಿಡ್ಸ್ ಅಲ್ಲ, ಪ್ಯೂರ್ ಲವ್ ಹೇಗಿತ್ತು ಅಂತ ನೋಡ್ಬೇಕು. ಪ್ಯೂರ್ ಲವ್ ಹೇಗಿತ್ತು ಅಂತ ಆಕ್ಚುಲಿ ಇದರಲ್ಲಿ ಹೀರೋದು ಏನಿದೆ ಅಲ್ವಾ ಪಾತ್ರ, ಈ ಇಲ್ ಬಿ ಲೈಕ್ ಎಲ್ಲಾನು ಎಲ್ಯೂಸಿನೇಷನ್ ಅಲ್ಲಿ ತಗೊಂಡೋಗೋದು. ಹಿಂಗಿರ್ಬೋದು, ನಾವು ಯಾವುದೋ ಒಂದು ಸಿಚುವೇಶನ್ ಬಂದು ಇಲ್ಲಿ ಆ ಹುಡುಗಿ ನೀನು ಲವ್ ಮಾಡ್ತಿಲ್ಲ ಅಂತ ಅನಿಸುತ್ತೆ ಅನ್ನೋದನ್ನು ಕೂಡ ಅಗೇನ್ ಇಲ್ಲಿ ಟೇಕ್ ಟು ದ ಟ್ರ್ಯಾಕ್ ತೊಗೊಂಡು ಬಂದ್ಬಿಟ್ಟು ನೀವೆಲ್ಲ ಹಿಂಗೆ ಅನ್ಕೊತಾ ಇದ್ದೀರ. ಮೋಸ್ಟ್ಲಿ ಆ ಹುಡುಗಿ ಲೈಫಲ್ಲಿ ಹಿಂಗೆ ಆಗಿರ್ಬೋದು, ಆ ಹುಡುಗಿಕ ನನ್ನ ಮೇಲೆ ಲವ್ವೇ ಇರ್ಬೋದು. ಮತ್ತೆ ಇದು ಏನು ಗೊತ್ತಾ, ಇದನ್ನು ನಾವೆಲ್ಲರೂ ಮಾಡ್ತೀವಿ. ಇಫ್ ವಿ ಹ್ಯಾವ್ ಟ್ರೂ ಲವ್ ಆನ್ ಸಂಬಡಿ, ಲೈಕ್ ಯಾರ್ದೋ ಒಬ್ರ ಮೇಲೆ ಕ್ರಶೋ ಏನೋ ಒಂದು ಆಗಿದ್ರೆ ಅವಳು ಚಪ್ಪಲಿ ತಗೊಂಡು ಹೊಡೆದ್ಲು ಅಂತ ಅನ್ನೋದನ್ನು ಕೂಡ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಮೋಸ್ಟ್ಲಿ ಅವಳಿಗೆ ನನ್ನ ಮೇಲೆ ತುಂಬ ಲವ್ ಇತ್ತು, ಅದು ರೆಕಗ್ನೈಸ್ ಮಾಡೋದಕ್ಕೆ ಆ ಚಪ್ಪಲಿ ಅಚ್ಚು ನಮ್ಮ ಮೇಲೆ ಕೆನ್ನೆ ಮೇಲೆ ಬಿದ್ದಿರಲಿ ಲೈಫ್ ಲಾಂಗ್ ಅಂತ ಅಂದ್ಬಿಟ್ಟು ಅವಳು ಹೊಡೆದೋಗಿದ್ದು ಅಂತ ಅಂದ್ಬಿಟ್ಟು ಕನೆಕ್ಟ್ ಮಾಡ್ಕೊತೀವಿ. ಏನೇ ಅವ್ರು ನಮ್ಮನ್ನು ದೂರ ತಳ್ಳಿದ್ರು ಬೈದ್ರೂ ಸಮ್ವೇರ್ ನಾವು ಲವ್ಗೆ ಕನೆಕ್ಟ್ ಮಾಡ್ತೀವಿ ಅಲ್ವಾ. ಅದು ಈ ಹೀರೋ ಮಾಡೋದು ಅದನ್ನೇ ಪ್ರತಿ ಸಲ ನನಗದು ಪರ್ಸ್ನಲಿ ಕನೆಕ್ಟ್ ಆಗ್ತಿತ್ತು ಯಾವಾಗಲೂ. ನಾನು ಸ್ವಲ್ಪ ಈ ಕಾಲೇಜ್ ಡೇಸಲ್ಲೆಲ್ಲ ಕ್ರಶ್ ಗಿಶ್ ಇರೋವಾಗ ಹಿಂಗೆ ಮಾಡ್ತಾ ಇದ್ದಿದ್ದು. ಅಲ್ಲ, ಕಾಲೇಜ್ ಡೇಸಲ್ಲಿ, ಅದಕ್ಕೆ ನಾನು ಮೆನ್ಷನ್ ಮಾಡಿಬಿಟ್ಟೆ ಕಾಲೇಜ್ ಡೇಸಲ್ಲಿ ಅಂತ. ಕಾಲೇಜ್ ಡೇಸಲ್ಲಿ ಆಬ್ವಿಯಸ್ಲಿ ಎಲ್ರಿಗೂ ಕ್ರಶ್ ಇರುತ್ತೆ. ಆ ಟೈಮಲ್ಲೆಲ್ಲ ಹಿಂಗೇ ಮಾಡ್ತಾ ಇದ್ದಿದ್ದು. ಮೋಸ್ಟ್ಲಿ ನಮ್ಮ ಹುಡುಗ ಈ ಥರ ಮಾಡ್ಕೊಂಡಿರ್ಬೋದು. ನಾನು ಇಲ್ಲ ನನ್ನ ಮೇಲೆ ಕ್ರಶ್ ಇದೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ತುಂಬ ಜನಕ್ಕೆ ಕನೆಕ್ಟ್ ಆಗ್ಬೋದು ಈ ಸಿನಿಮಾ. ಅಂದರೆ ಇರೋದು ಒಂದು ಡೈಲಾಗ್ ಇದೆ ಆ್ಯಕ್ಚುಲಿ, ನಾವು ಕಣ್ಣಲ್ಲೇ ಪ್ರೀತಿ ಮಾಡ್ತೀವಿ, ಮನಸ್ಸಲ್ಲೇ ಮಾತಾಡ್ತೀವಿ. ಹೌದು, ಈ ಜನರೇಷನ್ಗೆ ಅದು ಅರ್ಥ ಆಗಲ್ಲ. ಡೈಲಾಗ್ ನೀವು ನೋಡಲೇಬೇಕು, ಚೆನ್ನಾಗಿದೆ, ಹೀರೋದು ಹೊಡಿತಾರೆ. ಸೊ ಈ ಥರ ಲವ್ ಮಾಡಕ್ಕೆ ನಾನು ನಿಬ್ಬಿ ಅನ್ಕೊಂಡ್ಬಿಟ್ಟಿದ್ದೆ. ಆ ಥರ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ನ ನೋಡ್ತೀನಿ. ಬಟ್ ಇವಾಗ ಇನ್ನೊಂದು ಕ್ಲಾರಿಟಿ ಕೊಡಿ. ಸಿನಿಮಾ ತೆಲುಗಲ್ಲೂ ಸಖತ್ತಾಗಿ ಓಡ್ತಾ ಇದೆ, ನೋಡೋರೆಲ್ಲರೂ ಮಿಚ್ಕೋತಾ ಇದ್ದಾರೆ. ಈಗ ಕನ್ನಡಕ್ಕೆ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಇದೇ ನವೆಂಬರ್ 22ಕ್ಕೆ. ನಾನು ಯಾವ ವರ್ಷನ್ನ ನೋಡಬೇಕು? ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಸೊ ನಾನು ಯಾವ ವರ್ಷನಲ್ಲಿ ಸಿನಿಮಾ ನೋಡಲಿ? ಸೊ ನೀವು ಇನ್ನೂ ನೋಡಿಲ್ಲ ಅಂತ ಅಂದರೆ ಕನ್ನಡದಲ್ಲೇ ನೋಡಿ. ಯಾಕೆ ಅಂದರೆ ನೀವು ಕನ್ನಡದಲ್ಲಿ ನೋಡಿದ್ರು ತೆಲುಗಲ್ಲಿ ನೋಡಿದ್ರು ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ನಿಮ್ಗೇನು ಅಷ್ಟು ಡಿಫ್ರೆನ್ಸ್ ಕಾಣಿಸಲ್ಲ. ಯಾಕೆ ಅಂತ ನೀವು ತೆಲುಗು ವರ್ಷನ್ ನೋಡಿದ್ರು ಕೂಡ ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳೇ ಕಾಣಿಸುತ್ತೆ, ನಮ್ಮ ಕನ್ನಡ ಪದ ಬಳಕೆಗಳೇ ಎಷ್ಟೊಂದು ಈ ಬ್ಯಾಕ್ಗ್ರೌಂಡ್ ವಾಯ್ಸ್ಗಳಲ್ಲಿ ಅಥವಾ ಊರಿನವ್ರು ಮಾತಾಡೋ ಕೆಲವೊಂದು ಪದಗಳಲ್ಲಿ ನಮ್ಮ ಕನ್ನಡದವ್ರದ್ದೇ ಇದೆ. ಯಾಕೆ ಅಂತಂದರೆ ನಮ್ಮದು ಹೇಳ್ದಾಗೆ ಬಾಗೇಪಲ್ಲಿ ಬಾರ್ಡ್ರಲ್ಲಿ ತೆಗೆದಿರೋ ಅಂತಹ ಒಂದು ಸಿನಿಮಾ ಆಗಿರೋದ್ರಿಂದ ಅಲ್ಲಿ ಕನ್ನಡನೂ ನಡೀತಿರುತ್ತೆ, ತೆಲುಗುನೂ ನಡೀತಿರುತ್ತೆ. ಸೊ ನೀವು ತೆಲುಗು ವರ್ಷನ್ ನೋಡಿದ್ರೆ ಅಲ್ಲೂ ಕನ್ನಡ ಕೇಳಿಸುತ್ತೆ ನಿಮಗೆ, ಕನ್ನಡ ವರ್ಷನ್ ನೋಡಿದ್ರೆ ಇಲ್ಲೂ ತೆಲುಗುನೂ ಕೇಳಿಸುತ್ತೆ ಕೆಲವೊಂದು ಪದಗಳು ನಿಮಗೆ. ಸೊ ಹಾಗಾಗಿ ನೀವು ಯಾವ ವರ್ಷನಲ್ಲಿ ನೋಡಿದ್ರೂ ಖುಷಿನೇ. ಬಟ್ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಕ್ಕೇನೆ ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ನೀವು ಕನ್ನಡದಲ್ಲೇ ನೋಡಿ. ಖಂಡಿತವಾಗ್ಲೂ ಕನ್ನಡದಲ್ಲಿ ಸಿನಿಮಾನ ನೋಡ್ತೀನಿ. ನಿಮ್ಮೆಲ್ರಿಗೂ ತೆಲುಗಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ನಮ್ಮ ಜನ ಕೂಡ ಅಷ್ಟೇ ರೆಸ್ಪಾನ್ಸನ್ನು ಕೊಟ್ಟು ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಕನ್ನಡ ಪಿಕ್ಚರ್ನ ಆಶಯ. ಸೊ ಫೈನಲ್ ಆಗಿ ಇದೇ ನವೆಂಬರ್ 22ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಕನ್ನಡ ವರ್ಷನ್ಗೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ? ಸೊ ಇದೇ ನವೆಂಬರ್ 22ನೇ ತಾರೀಕು
ಕನ್ನಡದಲ್ಲಿ ನಮ್ಮ ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ನಮ್ಮ ದುನಿಯಾ ವಿಜಯ್ ಸರ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಅವರ ಸಪೋರ್ಟ್ ಕೂಡ ಇದೆ. ಸೊ ಅವರೆಲ್ಲರ ಸಪೋರ್ಟ್ ಜೊತೆಗೆ ನಮ್ಮ ಕರ್ನಾಟಕ ಜನತೆ ಸಪೋರ್ಟ್ ನಮ್ಮ ಟೀಮಿಗೆ ಬೇಕಾಗಿದೆ. ಸೊ ತಾವೆಲ್ಲರೂ ಕೂಡ ಸಿನಿಮಾ ಥಿಯೇಟ್ರಿಗೆ ಹೋಗಿ ನಮ್ಮ ಒಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು. ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕೂಡ ನಮಗೆ ತಿಳಿಸಿದಷ್ಟು ನಮ್ಗೆ ಒಳ್ಳೆಯದು. ಥ್ಯಾಂಕ್ ಯು. ಇದೇ ನವಂಬರ್ 22ಗೆ ನಮ್ಮ ಲವ್ ರೆಡಿ ಫಿಲಮ್ ರಿಲೀಸ್ ಆಗ್ತಿದೆ. ಇಟ್ಸ್ ಎ ಮ್ಯೂಸಿಕಲ್ ಲವ್ ಕಮ್ ಫ್ಯಾಮಿಲಿ ಡ್ರಾಮಾ. ಸೊ ಇದು ಏಜ್ ಲಿಮಿಟ್ ಇಲ್ಲ. ನೀವು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ರಿಲೇಟಿವ್ಸ್ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಮೂವಿ. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಈ ಮೂವಿನ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ. ಈ ಮೂವಿನ ನೀವು ಜಾಸ್ತಿ ಪ್ರೀತಿ ಕೊಟ್ಬಿಟ್ಟು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ನವೆಂಬರ್ 22ನೇ ತಾರೀಕು ನಮ್ಮ ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಹೊಂಬಾಳೆ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ನಮ್ಮ ಸಲಗ ವಿಜಯ ಅಣ್ಣ ಬಂದು ಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮಗೆ. ನಾವೆಲ್ಲ ಹೊಸಬ್ರೆಲ್ಲ ಸೇರಿ ಒಂದು ಕುಟುಂಬ ಸಮೇತ ನೋಡ್ತಕ್ಕಂತಹ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ನೀವೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಬೇಕು. ಇನ್ನೂ ಹೆಚ್ಚು ಸಿನಿಮಾ ಮಾಡೋ ಅಂತಹ ಶಕ್ತಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕನ್ನಡ ವರ್ಷನ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಆ್ಯಂಕರಿಗೆ ಕೂಡ ಒಂದು ದೊಡ್ಡ ಧನ್ಯವಾದಗಳು. ಯಾವ ಖುಷಿಗೆ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಿಕೊಟ್ಟಿದ್ದಕ್ಕೆ. ಒಳ್ಳೆ ಸಿನಿಮಾಗಳಿಗೆ ಯಾವಾಗಲೂ ನಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಲವ್ ರೆಡ್ಡಿ ಸಿನಿಮಾದ ಟೀಮ್ ಮಾತಾಗಿತ್ತು. ಇಷ್ಟೆಲ್ಲ ಇದೆ, ನೀವು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. ಇದೇ ನವೆಂಬರ್ 22ಕ್ಕೆ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.